ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಿಮಗೆ ಗೊತ್ತೇ ಇದೆ DDCO ಮಾಡ್ಯೂಲ್ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ಸೊ ಎಲ್ಲರೂ ನಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಬೇಕು ಅಂತ ಕೇಳಿದ್ದಕ್ಕೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಿರೋದು. ಸೊ ಇನ್ ಕೇಸ್ ನಿಮಗೆ ಏನಾದರೂ DDCO ಕಷ್ಟ ಇದೆ, ಇಲ್ಲ ನಾವು ಫೇಲ್ ಆಗ್ತೀವಿ ಅನ್ನೋ ಭಯ ಅನ್ನೋದಿದ್ದರೆ ಖಂಡಿತವಾಗಿಯೂ ಭಯ ಮಾತ್ರ ಪಡಬೇಡಿ. ನಮ್ಮ ಕಡೆಯಿಂದ ಎಷ್ಟು ಹೆಲ್ಪ್ ಆಗುತ್ತೋ ನಾವು ನಿಮ್ಗೆ ಅಷ್ಟು ಸಪೋರ್ಟ್ ಮಾಡ್ತೀವಿ. ಸೊ ಆಲ್ಮೋಸ್ಟ್ ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡ್ಕೊಡೋಕ್ಕೆ ಟ್ರೈ ಮಾಡಿ. ಇವತ್ತಿನ ಕ್ವೆಶನ್ಸ್ ಎಲ್ಲನೂ ಆಲ್ಮೋಸ್ಟ್ ಎಲ್ಲ ಮಾಡೆಲ್ ಕ್ವೆಶನ್ ಪೇಪರ್ಸ್ನೂ ರೆಫರ್ ಮಾಡಿ ನಾನು ಈ ಒಂದು ಸೆಟ್ ಆಫ್ ಕ್ವೆಶನ್ಸ್ನ ಪ್ರಿಪೇರ್ ಮಾಡಿರೋದು. ಇಷ್ಟು ಕ್ವೆಶನ್ಸ್ ಏನಾದರೂ ನೀವು ಪರ್ಫೆಕ್ಟ್ ಆಗಿದ್ದರೆ ಖಂಡಿತವಾಗಿಯೂ ಮಾಡ್ಯೂಲ್ 1ಅಲ್ಲಿ 20ಗೆ 20 ಮಾರ್ಕ್ಸ್ ಆದರೆ ಬಂದೇ ಬರುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಬನ್ನಿ ಫಸ್ಟ್ ಕ್ವೆಶನಿಂದ ನೋಡೋಣ. ನಿಮಗೆ ಗೊತ್ತಿದೆ DDCO ಸಬ್ಜೆಕ್ಟ್ ಕೋಡ್ BCS 302. ಸೊ ಇದರಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಬಂದು ಡೆಮಾನ್ಸ್ಟ್ರೇಟ್ ದ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಲಾಜಿಕ್ ಯೂಸಿಂಗ್ ಆ್ಯಂಡ್ ಗೇಟ್. ಸೊ ಈ ಕ್ವೆಶನ್ನು ನಿಮ್ಮ ಮಾಡೆಲ್ ಕ್ವೆಶನ್ ಪೇಪರ್ ಫಸ್ಟಲ್ಲಿ 5 ಮಾರ್ಕ್ಸ್ ಕ್ವೆಶನ್ ಆಗಿ ಕೇಳಿದ್ದಾರೆ. ಸೊ ಅವ್ರು ಈ ರೀತಿ ಏನಾದರೂ ಕೇಳಿದ್ರೆ ನೀವು ಏನು ಮಾಡಬೇಕು, ಒಂದು ಪಾಸಿಟಿವ್ ಮತ್ತು ನೆಗೆಟಿವ್ ಲಾಜಿಕ್ನ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಈಗ ಇದು 5 ಮಾರ್ಕ್ಸ್ ಕೇಳಿದ್ದಾರೆ ಅಂದರೆ ಈಗ ಪಾಸಿಟಿವ್ ಲಾಜಿಕ್ಗೆ 2.5 ಮತ್ತು ನೆಗೆಟಿವ್ ಲಾಜಿಕ್ಗೆ 2.5 ಮಾರ್ಕ್ಸ್ ಅಂತ ಕೊಡ್ತಾರೆ. ಸೊ ನೀವು ಎರಡು ಡಯಾಗ್ರಾಮ್ ಬರೀಬೇಕಾಗುತ್ತೆ. ಇದು ಪಾಸಿಟಿವ್ ಲಾಜಿಕ್ಗೆ, ಇದು ನೆಗೆಟಿವ್ ಲಾಜಿಕ್ಗೆ. ಪಾಸಿಟಿವ್ ಲಾಜಿಕ್ ಅಂದರೆ ಏನು, ಇಲ್ಲಿ ಲೋ ಲೆವೆಲ್, ಇದನ್ನು ಲೋ ಲೆವೆಲ್ನ 0 ಆಗಿ ತಗೋಬೇಕು. ಇದು ಹೈ ಲೆವೆಲ್ನ 1 ಆಗಿ ತಗೋಬೇಕು. ಈಗ ಆಬ್ವಿಯಸ್ಲಿ 0 ಅಂದರೆ ಲೋ, 1 ಅಂದರೆ ಹೈ ಅಲ್ವಾ. ಸೊ ಈ ರೀತಿ ತಗೊಂಡಾಗ ಅದು ಪಾಸಿಟಿವ್ ಲಾಜಿಕ್ ಆಗಿರುತ್ತೆ. ಇದನ್ನು ಲಾಜಿಕ್ ವ್ಯಾಲ್ಯೂ ಅಂತಾರೆ, ಇದನ್ನು ಸಿಗ್ನಲ್ ವ್ಯಾಲ್ಯೂ ಅಂತ ಅಂತಾರೆ. ಇದಕ್ಕೆ ಆಪೋಸಿಟ್ ಅಂದರೆ ಲೋ ಲೆವೆಲ್ನ 1 ಅಂತ ತಗೊಂಡು ಹೈ ಲೆವೆಲ್ನ 0 ಅಂತ ತಗೊಂಡ್ರೆ ಅದು ನೆಗೆಟಿವ್ ಲಾಜಿಕ್ ಅಂತ ಬರಿಬೋದು. ಸೊ ನಿಮಗೆ ಈ ಕಾನ್ಸೆಪ್ಟ್ ಏನು ಅರ್ಥ ಆಗಿದೆ ಅದನ್ನೇ ನೀವು ಸೆಂಟೆನ್ಸ್ ಫಾರ್ಮ್ಯಾಟಲ್ಲಿ ಇಲ್ಲಿ ಬರೀಬೇಕು. ಸೊ ಅವ್ರು ನಿಮಗೆ ಜಾಸ್ತಿ ಮಾರ್ಕ್ಸ್ ಕೇಳಿದಾಗ ಈ ರೀತಿ ಬರೆದ್ರೆ ಆ ಮಾರ್ಕ್ಸ್ನ ನಿಮಗೆ ಅವಾರ್ಡ್ ಮಾಡ್ತಾರೆ. ಸೊ ಫಸ್ಟ್ ಸೆಂಟೆನ್ಸ್ ಏನಿದೆ, ಬೈನರಿ ಸಿಗ್ನಲ್ಲು ಇನ್ಪುಟ್ಸ್ ಆಗಲಿ ಔಟ್ಪುಟ್ಸ್ ಆಗಲಿ ಯಾವುದಾದ್ರೂ ಒನ್ ಆಫ್ 2 ವ್ಯಾಲ್ಯೂಸ್ ಅಂದರೆ 0 ಆರ್ 1 ಅಷ್ಟೇ ಇರುತ್ತೆ. ಆದರೆ ಟ್ರಾನ್ಸಿಷನ್ ಸ್ಟೇಟ್ ಆ ರೀತಿ ಇದ್ದಾಗ ಮಾತ್ರ ಯಾವುದೂ ಇರೋದಿಲ್ಲ. ಅದಾದಮೇಲೆ ಇನ್ಪುಟ್ ಮತ್ತು ಔಟ್ಪುಟ್ಗೆ ಯಾವುದಾದ್ರೂ 0 ಆರ್ ಎಲ್ಸ್ 1 ಎರಡರಲ್ಲಿ 1 ಮಾತ್ರ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಸೆಂಟೆನ್ಸ್ ಏನಿದೆ, ಒನ್ ಸಿಂಗಲ್ ವ್ಯಾಲ್ಯೂ ರೆಪ್ರೆಸೆಂಟ್ಸ್ ಲಾಜಿಕ್ 1 ಆ್ಯಂಡ್ ಅದರ್ ಲಾಜಿಕ್ 0. ಸೊ ಈಗ ಒಂದು ಸಿಂಗಲ್ ವ್ಯಾಲ್ಯೂ ಒಂದು ರೆಪ್ರೆಸೆಂಟ್ ಮಾಡುತ್ತೆ 1ನ, ಹಾಗಾದರೆ ಇನ್ನೊಂದು ಏನು ರೆಪ್ರೆಸೆಂಟ್ ಮಾಡುತ್ತೆ 0ನ. ಸೊ ಇದನ್ನು ನೀವು ಇಲ್ಲಿ ಅರ್ಥ ಮಾಡ್ಕೊಂಡಿದ್ದೀರ ಅಲ್ವಾ, ಪಾಸಿಟಿವ್ ಲಾಜಿಕ್ ಮತ್ತು ನೆಗೆಟಿವ್ ಲಾಜಿಕ್ನ. ಅದನ್ನು ಹೇಗೆ ಬರಿಬೋದು ಸ್ಟೇಟ್ಮೆಂಟಲ್ಲಿ, ಚೂಸಿಂಗ್ ದ ಹೈ ಲೆವೆಲ್ H ಟು ರೆಪ್ರೆಸೆಂಟ್ ಲಾಜಿಕ್ 1 ಡಿಫೈನ್ಸ್ ಪಾಸಿಟಿವ್ ಲಾಜಿಕ್. ಅಂದರೆ ನೀವಿಲ್ಲಿ ಹೈ ಲೆವೆಲಿಗೆ 1ನ ಚೂಸ್ ಮಾಡಿಕೊಂಡ್ರೆ ಅದು ಪಾಸಿಟಿವ್ ಲಾಜಿಕ್. ಸೊ ಅದೇ ರೀತಿಯೇ ಲೋ ಲೆವೆಲ್ಗೆ 1ನ ಚೂಸ್ ಮಾಡಿಕೊಂಡ್ರೆ ಅದು ನೆಗೆಟಿವ್ ಲಾಜಿಕ್. ಹಾಗಾದರೆ ನೀವು ಇಷ್ಟು ಎಕ್ಸ್ಪ್ಲೈನ್ ಮಾಡ್ತೀರಾ, ಸರಿ. ಆದರೆ ಈಗ ಕ್ವೆಶನ್ ಏನು ಕೇಳಿದ್ದಾರೆ, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಲಾಜಿಕ್ ಯೂಸಿಂಗ್ ಆ್ಯಂಡ್ ಗೇಟ್ ಅಂತ ಕೇಳಿದ್ದಾರೆ. ಸೊ ಆ್ಯಂಡ್ ಗೇಟ್ ಅಂತ ಕೇಳಿದಾಗ ನಾವು ಅದನ್ನು ಎಕ್ಸ್ಪ್ಲೈನ್ ಮಾಡಲೇಬೇಕು. ಇಲ್ಲಿ ನಾವು ಪಾಸಿಟಿವ್ ಲಾಜಿಕ್ ಎಕ್ಸ್ಪ್ಲೈನ್ ಮಾಡಿದ್ವಿ, ಇಲ್ಲಿ ನೆಗೆಟಿವ್, ಬಟ್ ಆ್ಯಂಡ್ ಗೇಟ್ ಯೂಸ್ ಮಾಡಿ ಎಕ್ಸ್ಪ್ಲೈನ್ ಮಾಡಿಲ್ಲ. ಸೊ ಅದನ್ನು ಈ ರೀತಿ ಒಂದು ಡಯಾಗ್ರಾಮ್ ಬರೀಬೇಕಾಗುತ್ತೆ. ಸೊ ಇದೇನು, ಸಿಗ್ನಲ್ ರೇಂಜ್ ಫಾರ್ ಲಾಜಿಕ್ 1, ಇದು ಸಿಗ್ನಲ್ ರೇಂಜ್ ಫಾರ್ ಲಾಜಿಕ್ 2. ಇದು ನಿಮ್ಮ ಟೆಕ್ಸ್ಟ್ ಬುಕ್ ಡಯಾಗ್ರಾಮ್. ಸೊ ಇದನ್ನು ಬರೆದು ಇದು 0 to 1, ಇದು ಸಿಗ್ನಲ್ ರೇಂಜ್ ಫಾರ್ ಲಾಜಿಕ್ 0, 2 to 3 ಬಂದು ಸಿಗ್ನಲ್ ರೇಂಜ್ ಫಾರ್ ಲಾಜಿಕ್ 1. ಇದು ಓಲ್ಡ್ಸಲ್ಲಿರುತ್ತೆ. ಈ ಮಿಡಿಲಲ್ಲಿ ಇದು ಒಂದು ಟ್ರಾನ್ಸಿಷನ್ ಅಕ್ಕರ್ಸ್ ಬಿಟ್ವೀನ್ ದೀಸ್ ಲಿಮಿಟ್ಸ್. ಇಲ್ಲಿ ಎಷ್ಟು ಲಿಮಿಟ್, 1 to 2 ಟೈಮ್ ಗ್ಯಾಪಲ್ಲಿ ಈ ಟ್ರಾನ್ಸಿಷನ್ ಅನ್ನೋದು ಅಕ್ಕರ್ ಆಗುತ್ತೆ. ಸೊ ಈ ಡಯಾಗ್ರಾಮ್ನ ಬರೀಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಯೂಸಿಂಗ್ ಆ್ಯಂಡ್ ಗೇಟ್ ಅಂತ ಕೇಳಿರೋದಕ್ಕೆ ಈ ಡಯಾಗ್ರಾಮ್ನ ಬರೀಬೇಕು. ಸೊ ಈ ಡಯಾಗ್ರಾಮ್ ಏನು ಎಕ್ಸ್ಪ್ಲೈನ್ ಮಾಡುತ್ತೆ, ಇಲ್ಲಿ 2 ಇನ್ಪುಟ್ ತೊಗೊಂಡಿದ್ದೀವಿ, X ಆ್ಯಂಡ್ Y, ಆ್ಯಂಡ್ ಔಟ್ಪುಟ್ ಬಂದು Z ಇರುತ್ತೆ. ಇದೇನು ಪಾಸಿಟಿವ್ ಆ್ಯಂಡ್ ಗೇಟ್, ಇದು ಆ್ಯಂಡ್ ಗೇಟ್ ಅಲ್ವಾ. ಸೊ ಇದು ಪಾಸಿಟಿವ್ ಲಾಜಿಕ್ ಆ್ಯಂಡ್ ಗೇಟ್. ಇದು ಟ್ರೂತ್ ಟೇಬಲ್ ನೋಡೋದಾದರೆ ಎರಡೂ ಇನ್ಪುಟ್ ಟ್ರೂ ಇದ್ದರೆ ಔಟ್ಪುಟ್ ಟ್ರೂ ಬರುತ್ತೆ. ಸೇಮ್ ಆ್ಯಂಡ್ ಗೇಟಿಗೆ ಹೆಂಗೆ ಬರೀತೀರೋ ಅದೇ ರೀತಿಯೇ ಒಂದು ಟ್ರೂತ್ ಟೇಬಲ್ ಬರೀಬೇಕು, ಯಾವುದಕ್ಕೆ, ಪಾಸಿಟಿವ್ ಲಾಜಿಕ್ಗೆ. ನೆಕ್ಸ್ಟ್ ನೆಗೆಟಿವ್ ಲಾಜಿಕ್. ಈಗ ಇದು ನೆಗೆಟಿವ್ ಲಾಜಿಕ್ ಆರ್ ಗೇಟ್. ನೀವು ಆ್ಯಂಡ್ ಗೇಟ್ನ ಯೂಸ್ ಮಾಡಿಕೊಂಡ್ರು ಇಲ್ಲಿ ನೆಗೆಟಿವ್ ಆಗಿರೋದ್ರಿಂದ ಇದು ಆರ್ ಆಗುತ್ತೆ. ಸೊ ಅದರದ್ದು ಗೇಟ್ ಬಂದು ಹೀಗಿರುತ್ತೆ, XY ಅನ್ನೋ ಇನ್ಪುಟ್ ತಗೊಂಡ್ರೆ Z ಅನ್ನೋ ಒಂದು ಔಟ್ಪುಟ್ ಬರುತ್ತೆ. ನೆಕ್ಸ್ಟ್ ಇದು ಅದರ ಟ್ರೂತ್ ಟೇಬಲ್. ಸೊ ಸೇಮ್ ಈಗ ನಿಮ್ಮ
ಒಂದು ಆರ್ ಟ್ರೂತ್ ಟೇಬಲ್ ಹೆಂಗಿದೆ ಆರ್ ಗೇಟ್ದು ಸೇಮ್ ಇದೂ ಹಂಗೆ ಅದೇ ರೀತಿಯೇ ಇರುತ್ತೆ. ಎರಡು ಇನ್ಪುಟ್ 1 ಇದ್ದರೆ 1 ಬರುತ್ತೆ, ಇಲ್ಲ ಒಂದು 1 ಇದ್ರೂ 1 ಬರುತ್ತೆ, ಎರಡು 0 ಇದ್ದರೆ ಅಷ್ಟೇ 0 ಬರುತ್ತೆ. ಯಾವುದೋ ಒಂದು ಈಗ ನಿಮಗೆ 3 ಇನ್ಪುಟ್ಸ್ ಇತ್ತಂದರೆ ಅದರಲ್ಲಿ ಒಂದು ಏನಾದ್ರೂ 1 ಇತ್ತಂದರೆ ಔಟ್ಪುಟೂ 1 ಬರುತ್ತೆ. ಈಗ ನೀವು ಇಷ್ಟು ಆನ್ಸರ್ ಬರೀತೀರಾ. ಇದು 5 ಮಾರ್ಕ್ಸ್ ಕ್ವೆಶನ್. ಸೊ ಇಷ್ಟು ಆನ್ಸರ್ ಬರೆದ್ರೆ 5 ಮಾರ್ಕ್ಸ್ ಖಂಡಿತವಾಗಿಯೂ ಕೊಡ್ತಾರೆ. ಅದೇ ಈ ಕ್ವೆಶನ್ ಏನಾದರೂ 6 ಮಾರ್ಕ್ಸ್ ಇಲ್ಲ 7 ಮಾರ್ಕ್ಸಿಗೆ ಕೇಳಿದ್ರಂದರೆ ನೀವು ಇಲ್ಲಿ ಏನು ಅರ್ಥ ಮಾಡ್ಕೊಂಡಿದ್ದೀರೋ ಅದನ್ನೇ ನಿಮ್ಮ ಓನ್ ವರ್ಡ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿ. ಫಾರ್ ಎಕ್ಸಾಂಪಲ್ ಈ ರೀತಿ ಬರೀರಿ. ದ ಕನ್ವರ್ಷನ್ ಫ್ರಮ್ ಪಾಸಿಟಿವ್ ಲಾಜಿಕ್ ಟು ನೆಗೆಟಿವ್ ಲಾಜಿಕ್ and from negative to positive logic is essentially an operation that changes zeros to ones and ones to zeros in both input and output of the gate. ಅಂದರೆ ಈಗ ನೀವು ಒಂದು ಪಾಸಿಟಿವ್ ಲಾಜಿಕ್ಕಿಂದ ನೆಗೆಟಿವ್ ಲಾಜಿಕ್ ಆಗಲಿ ಇಲ್ಲ ನೆಗೆಟಿವ್ ಲಾಜಿಕ್ಕಿಂದ ಪಾಸಿಟಿವ್ ಲಾಜಿಕ್ ಆಗಲಿ ನೀವೇನಾದರೂ ಕನ್ವರ್ಟ್ ಮಾಡ್ತಿದ್ದೀರಾ ಅಂದರೆ ಅದೇನು, ಅದು ಜಸ್ಟ್ ಒಂದು ಆಪರೇಷನ್. ಸೊ ಅದು ಝೀರೋಸ್ನ ಒನ್ಸ್ ಆಗಿ ಮತ್ತು ಒನ್ಸ್ನ ಝೀರೋಸ್ ಆಗಿ, ಈಗ ಇನ್ಪುಟ್ಟಲ್ಲಾಗಲಿ ಔಟ್ಪುಟ್ಟಲ್ಲಾಗಲಿ ಒಂದು ಗೇಟಲ್ಲಿ 0ನ 1 ಆಗಿ ಇಲ್ಲ 1ನ 0 ಆಗಿ ಕನ್ವರ್ಟ್ ಮಾಡೋದಕ್ಕೆ ನಾವು ಪಾಸಿಟಿವ್ ಲಾಜಿಕ್ ಮತ್ತು ನೆಗೆಟಿವ್ ಲಾಜಿಕ್ನ ಯೂಸ್ ಮಾಡ್ತೀವಿ. ಈ ರೀತಿ ಇದನ್ನೇ ಬರೀಬೇಕು ಅಂತ ಏನಿಲ್ಲ, ನಿಮ್ಮ ಓನ್ ವರ್ಡ್ಸಲ್ಲಿ ನೀವು ಏನು ಬೇಕಾದರೂ ಬರಿಬೋದು. ಓಕೆ, ಈಗ ನಿಮ್ಮ ನೆಕ್ಸ್ಟ್ ಕ್ವೆಶನ್ ಬಂದು ರೈಟ್ ಅ ಪ್ರೋಗ್ರಾಮ್ ಇನ್ ವೆರಿಲಾಗ್ ಟು ಡೆಮಾನ್ಸ್ಟ್ರೇಟ್ ವರ್ಕಿಂಗ್ ಆಫ್ ಯೂಸರ್ ಡಿಫೈನ್ಡ್ ಪ್ರಿಮಿಟಿವ್ ಟೇಬಲ್, ಇಲ್ಲ ಅಂದರೆ UDP ಟೇಬಲ್ ಅಂತಲೂ ಕೇಳ್ಬೋದು. ಇದು ನಿಮ್ಮ ಮಾಡೆಲ್ ಕ್ವೆಶನ್ ಪೇಪರ್ 2 ಅಲ್ಲಿ 6 ಮಾರ್ಕ್ಸ್ ಕ್ವೆಶನಾಗಿ ಕೇಳಿದ್ದಾರೆ. ಈ ಕ್ವೆಶನ್ನ ಈ ರೀತಿ ಏನಾದರೂ ಕೇಳ್ಬೋದು, ಇಲ್ಲಾಂದರೆ ರೂಲ್ಸ್ ಫಾರ್ UDP ಟೇಬಲ್ ಅಂತನಾದರೂ ಕೇಳ್ಬೋದು. ಅವ್ರು ಆ ರೀತಿ ಏನಾದರೂ ಕೇಳಿದ್ರೆ ನೀವು ಈ ಆನ್ಸರ್ ಬರೀಬೇಕಾಗುತ್ತೆ. ಏನಂತ, ಈಗ UDP ಟೇಬಲ್ ಅಂದರೆ ಏನು, ಯೂಸರ್ ಡಿಫೈನ್ಡ್ ಪ್ರಿಮಿಟಿವ್ ಟೇಬಲ್, ನಿಮಗೆ ಅದು ಗೊತ್ತೇ ಇದೆ. ಸೊ ಇದನ್ನು ನೀವು ನಿಮ್ಮ ಓನ್ ವರ್ಡ್ಸಲ್ಲಿ ನಿಮಗೆ ಏನು ಅರ್ಥ ಆಗುತ್ತೋ ಅದನ್ನು ಬರೀಬೇಕು. ಸೊ ಈಗ ಏನಿದೆ, ಈ UDP ಟೇಬಲ್ ಅಂದರೆ ನೀವು ಒಂದು ಪ್ರಿಮಿಟಿವ್ ಅನ್ನೋ ಒಂದು ಕೀವರ್ಡಿಂದ ಸ್ಟಾರ್ಟ್ ಮಾಡ್ತೀರಾ ಅದನ್ನು ಡಿಕ್ಲೇರ್ ಮಾಡೋದಕ್ಕೆ. ನೆಕ್ಸ್ಟ್ ಆ ಒಂದು ಟೇಬಲ್ಗೆ ಒಂದು ನೇಮ್ ಕೊಡ್ತೀರಾ, ಅದಾದಮೇಲೆ ಒಂದು ಪೋರ್ಟ್ ಲಿಸ್ಟ್ ಅನ್ನೋದು ಅದಕ್ಕೆ ಆ್ಯಡ್ ಮಾಡ್ತೀರಾ. ಸ್ಟಾರ್ಟಿಂಗ್ ಕೀವರ್ಡ್ ಮತ್ತು ನೇಮ್ ಮತ್ತು ಪೋರ್ಟ್ ಲಿಸ್ಟ್, ಈ ರೀತಿ ಆ UDP ಟೇಬಲ್ನ ಡಿಕ್ಲೇರ್ ಮಾಡ್ತೀರಾ. ನೆಕ್ಸ್ಟ್ ಏನು, ಒಂದೇ ಔಟ್ಪುಟ್ ಇರೋಕ್ಕಾಗುತ್ತೆ, ಎಷ್ಟು ಬೇಕಾದರೂ ಇನ್ಪುಟ್ಸ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಕ್ರಿಕೆಟ್ ಗೊತ್ತೇ ಇದೆ, ಕ್ರಿಕೆಟಲ್ಲಿ ಎಷ್ಟು ಟೀಮ್ ಬೇಕಾದರೂ ಇರ್ಬೋದು, RCB, CSK, MI, SRH ಎಷ್ಟು ಬೇಕಾದರೂ ಇರುತ್ತೆ. ಆದರೆ ಕೊನೆಗೆ ಕಪ್ ಯಾರಿಗೆ ಬರುತ್ತೆ, ಒಂದು ಟೀಮಿಗೆ ಅಷ್ಟೇ ಬರುತ್ತೆ. ಎಲ್ಲ ಟೀಮಿಗೂ ಕೊನೆಗೆ ಚಾಂಪಿಯನ್ಸ್ ಅಂತ ಕಪ್ ಕೊಡೋದಕ್ಕೆ ಆಗೋದಿಲ್ಲ ಅಲ್ವಾ. ಅದೇ ರೀತಿಯೇ ಇಲ್ಲಿ ಎಷ್ಟು ಇನ್ಪುಟ್ಸ್ ಆದರೂ ಇರ್ಬೋದು, ಆದರೆ ಒಂದೇ ಔಟ್ಪುಟ್ ಮಾತ್ರ ಇರುತ್ತೆ. ಯಾವುದರಲ್ಲಿ, ಯೂಸರ್ ಡಿಫೈನ್ಡ್ ಪ್ರಿಮಿಟಿವ್ ಟೇಬಲಲ್ಲಿ. ಸೊ ಇದರ ಟ್ರೂತ್ ಟೇಬಲ್ ಏನಿದೆ ಅದು ಕೀವರ್ಡ್ ಟೇಬಲ್ ಮತ್ತು ಎಂಡ್ ಟೇಬಲ್ಸಲ್ಲಿ ಅದು ಎನ್ಕ್ಲೋಸ್ ಆಗಿರುತ್ತೆ. ಈಗ ಇನ್ಪುಟ್ಸ್ ಏನೇನಿದೆ ಅಲ್ವಾ, ಅವು ಲಾಸ್ಟಿಗೆ ಕೋಲನ್ ಅಂದರೆ 2 ಡಾಟ್ಸ್ ಇಂದ ಎಂಡ್ ಆಗುತ್ತೆ, ಮತ್ತು ಔಟ್ಪುಟ್ ಯಾವಾಗೂ ಸೆಮಿಕೋಲನಿಂದ ಎಂಡ್ ಆಗುತ್ತೆ. ಹಾಗೆಯೇ ಈಗ ನೀವು ಸ್ಟಾರ್ಟಿಂಗಲ್ಲಿ ಏನು ಡಿಕ್ಲೇರ್ ಮಾಡಿದ್ರಿ, ಕೀವರ್ಡ್, ಪ್ರಿಮಿಟಿವ್ ಮತ್ತು ನೇಮ್ ಮತ್ತು ಪೋರ್ಟ್ ಲಿಸ್ಟಿಂದ ಡಿಕ್ಲೇರ್ ಮಾಡಿದ್ರಿ. ಈಗ ಎಂಡ್ ಮಾಡಬೇಕಂದ್ರೆ ಏನು ಮಾಡಬೇಕು, ಕೀವರ್ಡ್ ಪ್ರಿಮಿಟಿವ್ ಅನ್ನೋದನ್ನೇ ಯೂಸ್ ಮಾಡಿ ಈ ಟೇಬಲ್ನ ಎಂಡ್ ಮಾಡಬೇಕು. ಸೊ ಈಗ ಆ UDP ಟೇಬಲ್ಗೆ ಒಂದು ಎಕ್ಸಾಂಪಲ್ ನೋಡೋದಾದರೆ ಇದು ಒಂದು ವೆರಿಲಾಗ್ ಮಾಡೆಲ್ ಅಂತ ಇದೆ. ಸೊ ಇದು ಕಾಮೆಂಟ್ ಮಾಡಿರೋದು, ಇದೇನು ಪ್ರಿಂಟ್ ಆಗೋದಿಲ್ಲ. ಸೊ ಈಗ ಸ್ಟಾರ್ಟಿಂಗ್ ಏನು ಹೇಳಿದ್ದೀನಿ, ಹೇಗೆ ಡಿಕ್ಲೇರ್ ಮಾಡಬೇಕು, ಒಂದು ಪ್ರಿಮಿಟಿವ್ ಅನ್ನೋ ಒಂದು ಕೀವರ್ಡಿಂದ ಸ್ಟಾರ್ಟ್ ಮಾಡಿ. ಈಗ ಇದೇನಾದರೂ ಕೊಡ್ಬೋದು, UDP ಆರ್ ಕೋಡ್, ಅದು ನಿಮ್ಮ ಇಷ್ಟ, ಪ್ರೋಗ್ರಾಮ್ ನೇಮ್ ಏನಾದರೂ ಕೊಡ್ಬೋದು. ನೆಕ್ಸ್ಟ್ ಇದು ಪೋರ್ಟ್ ಲಿಸ್ಟ್ ಅಂದರೆ ಯಾವುದೋ ಒಂದು ಪೋರ್ಟ್ ನಂಬರ್ನ ಕೊಡಬೇಕು. ನೆಕ್ಸ್ಟ್ ಇಲ್ಲೇನು, ಔಟ್ಪುಟ್ ಮತ್ತು ಇನ್ಪುಟ್ನ ಬರೀಬೇಕು. ಇಲ್ಲಿ ಔಟ್ಪುಟ್ D, ಇನ್ಪುಟ್ ABC ಅಂತ ಬರೆದಿದೆ. ಸೊ ಇದು ಅದರ ಟ್ರೂತ್ ಟೇಬಲ್. ಇದೇನು, ಸ್ಟಾರ್ಟಿಂಗ್ ಇಲ್ಲಿ ಟೇಬಲ್ ಅನ್ನೋದನ್ನು ಸ್ಟಾರ್ಟ್ ಮಾಡಬೇಕು. ಇದೆಲ್ಲನೂ ಕಮೆಂಟ್ ಮಾಡಿರೋದು, ಇದೆಲ್ಲ ಪ್ರಿಂಟ್ ಆಗೋಲ್ಲ, ಇವಷ್ಟೇ ಆಗುತ್ತೆ. ಸೊ ಇದೇನು ಟೇಬಲ್. ಈಗ ಇಲ್ಲೇನು ಕೊಟ್ಟಿದ್ದಾರೆ, 0 0 0 0 1 ಈ ರೀತಿ ಏನೋ ಒಂದು ಟ್ರೂತ್ ಟೇಬಲ್ ಥರ ಬರ್ಕೊಂಡಿದ್ದಾರೆ. ಇದೇನು, ಇವೆಲ್ಲ ಇನ್ಪುಟ್ಸ್, ಇದು ಔಟ್ಪುಟ್. ಇನ್ಪುಟ್ ಆಗಿದ್ದ ಪ್ರತಿ ಸರಿ ಇಲ್ಲಿ ಕಾಲನ್ನ ಬರೀಬೇಕು, ಔಟ್ಪುಟ್ ಬಂದಿದ್ದ ನೆಕ್ಸ್ಟಿಗೆ ಇದು ಸೆಮಿಕಾಲನ್ನ ಬರೀಬೇಕು. ಇಷ್ಟಾದಮೇಲೆ ಎಂಡ್ ಟೇಬಲ್, ಯಾಕೆಂದರೆ ನಾವಿಲ್ಲಿ ಟೇಬಲ್ನ ಸ್ಟಾರ್ಟ್ ಮಾಡಿದ್ದೀವಿ, ಹಾಗಾಗಿ ಇಲ್ಲಿ ಎಂಡ್ ಟೇಬಲ್. ನೆಕ್ಸ್ಟ್ ಇಲ್ಲಿ ಪ್ರಿಮಿಟಿವಿಂದ ಸ್ಟಾರ್ಟ್ ಮಾಡಿರೋದ್ರಿಂದ ಇಲ್ಲಿ ಆ ಪ್ರಿಮಿಟಿವ್ನ ಎಂಡ್ ಮಾಡಬೇಕು. ಸೊ ಎಂಡ್ ಪ್ರಿಮಿಟಿವ್ ಅಂತ ಯೂಸ್ ಮಾಡಬೇಕು.
ಸೊ ನಿಮ್ಮ ನೆಕ್ಸ್ಟ್ ಕ್ವೆಶನ್ ಬಂದು ರಿಯಲೈಸ್ ಎಫ್ ಈಸ್ ಈಕ್ವಲ್ಸ್ ಟು ಎ ಬಿ ಪ್ಲಸ್ ಸಿ ಡಿ ಯೂಸಿಂಗ್ ನ್ಯಾಂಡ್ ಗೇಟ್ ಓನ್ಲಿ. ಇದು ನಿಮ್ಮ ಮಾಡೆಲ್ ಕ್ವೆಶನ್ ಪೇಪರ್ 2 ಅಲ್ಲಿ 6 ಮಾರ್ಕ್ಸ್ ಕ್ವೆಶನಿಗೆ ಕೇಳಿದ್ದಾರೆ. ಸೊ ನಾನು ಹಿಂದಿನ ವಿಡಿಯೋಲಿ ಇದನ್ನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದು ಇಂಪಾರ್ಟೆಂಟ್ ಕ್ವೆಶನ್ ಆಗಿರೋದ್ರಿಂದ ಇನ್ನೊಮ್ಮೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಈ ರೀತಿ ನ್ಯಾಂಡ್ ಇಂಪ್ಲಿಮೆಂಟೇಷನ್ ಅಂದರೆ ನ್ಯಾಂಡ್ ಗೇಟ್ಸ್ ಅಷ್ಟೇ ಯೂಸ್ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ಫಸ್ಟ್ ನಾವು ಏನು ಮಾಡಬೇಕು, ನಾನು ನಿಮಗೆ ಮೊದಲಿಗೆ ಹೇಳ್ದಂಗೆ ಫಸ್ಟ್ ನಾರ್ಮಲ್ ಸರ್ಕ್ಯೂಟ್ ಏನಿರುತ್ತೆ ಅಲ್ವಾ, ನಾರ್ಮಲ್ ಸರ್ಕ್ಯೂಟ್ ಡಯಾಗ್ರಾಮ್ನ ಅದನ್ನು ಡ್ರಾ ಮಾಡ್ಕೋಬೇಕು. ಹೇಗೆ ಮಾಡ್ಕೋಬೇಕು, ಇಲ್ಲಿ ಎ ಡಾಟ್ ಬಿ, ಇಲ್ಲಿ ಸಿ ಡಾಟ್ ಡಿ ಇದೆ ಅಲ್ವಾ. ಸೊ ಡಾಟ್ ಅಂದರೆ ಏನು, ಆ್ಯಂಡ್ ಆಪರೇಟರ್. ಸೊ ಇಲ್ಲಿ ಏನೇನಿದೆ ಎ ಬಿ ಸಿ ಡಿ ಅದನ್ನು ಹಾಗೆ ಬರ್ಕೋಬೇಕು. ನೆಕ್ಸ್ಟ್ ಅದರ ಮಧ್ಯದಲ್ಲಿ ಆ್ಯಂಡ್ ಇರೋದ್ರಿಂದ ಇದು ಆ್ಯಂಡ್, ಇಲ್ಲೂ ಆ್ಯಂಡ್ ಬರ್ಕೊಂಡ್ರೆ ಇದೇನಾಗುತ್ತೆ ಎ ಬಿ, ಇದು ಸಿ ಡಿ ಆಗುತ್ತೆ. ಸೊ ಇವೆರಡಕ್ಕೂ ಏನಿದೆ, ಒಂದು ಆರ್ ಆಪರೇಟರ್ ಇದೆ. ಸೊ ಆರ್ ಆಪರೇಟರ್ಸ್ ಅಂದರೆ ಇಲ್ಲಿ ಆರ್ ಗೇಟ್ನ ಬರೀಬೇಕು. ಸೊ ಇದೇನಾಗುತ್ತೆ ಎಫ್ ಈಸ್ ಈಕ್ವಲ್ಸ್ ಟು ಎ ಬಿ ಪ್ಲಸ್ ಸಿ ಡಿ ಈ ರೀತಿ ಬರುತ್ತೆ. ಇಷ್ಟೇ, ಇದು ಒಂದು ನಾರ್ಮಲ್ ಸರ್ಕ್ಯೂಟ್ ಡಯಾಗ್ರಾಮ್. ಈಗ ಈ ನಾರ್ಮಲ್ ಸರ್ಕ್ಯೂಟ್ ಡಯಾಗ್ರಾಮ್ ಆದಮೇಲೆ ಇಲ್ಲಿ ಈ ಆ್ಯಂಡ್ ಗೇಟ್ಸ್ ಯಾವ್ಯಾವುದಿದೆ ಅದನ್ನೆಲ್ಲನೂ ನ್ಯಾಂಡಿಂಗ್ ಮಾಡಬೇಕು. ಆ್ಯಂಡ್ ಆರ್ ಗೇಟ್ಸ್ ಯಾವ್ಯಾವುದಿದೆ ಅದನ್ನೆಲ್ಲನೂ ನಾರಿಂಗ್ ಮಾಡಬೇಕು. ಸೊ ಇಲ್ಲಿ 2 ಆ್ಯಂಡ್ ಗೇಟ್ ಮತ್ತು ಒಂದು ಆರ್ ಗೇಟ್ ಇದೆ. ಇವೆರಡನ್ನೂ ನ್ಯಾಂಡ್ ಮತ್ತು ಇದನ್ನು ನಾರ್ ಗೇಟಾಗಿ ಕನ್ವರ್ಟ್ ಮಾಡಬೇಕು. ಹೇಗೆ, ಎ ಬಿ ಸಿ ಡಿ ಹಾಗೆ ಬರ್ಕೊಂಡು ಈಗ ಇಲ್ಲಿ ಒಂದು ಬಬಲ್ ಹಾಕ್ಕೊಂಡ್ರೆ ಅದು ನ್ಯಾಂಡ್ ಗೇಟ್. ನೆಕ್ಸ್ಟ್ ಅದೇ ರೀತಿಯೇ ಸಿ ಡಿಗೂ ಇಲ್ಲಿ ಒಂದು ಬಬಲ್ ಹಾಕ್ಕೊಂಡ್ರೆ ಅದೇನಾಗುತ್ತೆ, ಅದನ್ನು ನ್ಯಾಂಡ್ ಗೇಟ್. ಸೊ ಇದು ಆರ್ ಗೇಟ್. ಇದನ್ನು ನಾವೇನು ಮಾಡಬೇಕು, ನಾರ್ ಗೇಟ್ ಮಾಡಬೇಕು. ನಾರ್ ಗೇಟ್ ಮಾಡಬೇಕು ಅಂದರೆ ಹೇಗೆ ಬರೀಬೇಕು, ಇಲ್ಲಿ ಸ್ಟಾರ್ಟಿಂಗಲ್ಲೇ 2 ಬಬಲ್ ಬರ್ಕೊಂಡು ಆರ್ ಗೇಟ್ನ ಬರ್ಕೋಬೇಕು. ಸೊ ಇದು ಎಫ್. ಈಗ ಇಲ್ಲಿ ಅವ್ರು ಏನು ಹೇಳಿದ್ದಾರೆ, ನ್ಯಾಂಡ್ ಗೇಟ್ ಓನ್ಲಿ ಅಂತ ಕ್ವೆಶನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈಗ ನಮಗೇನಿದೆ, ಇಲ್ಲಿ ನಾರ್ ಗೇಟ್ ಒಂದಿದೆ. ಈಗ ಈ ನಾರ್ ಗೇಟ್ನ ನ್ಯಾಂಡಿಂದ ರೀಪ್ಲೇಸ್ ಮಾಡಬೇಕಾಗುತ್ತೆ. ಸೊ ಅದು ಹೇಗೆ ಬರೀಬೇಕು, ಇದು ಎ ಬಿ ಸಿ ಡಿ ಇದನ್ನು ಹಾಗೆ ಬರ್ಕೊಂಡು ಇಲ್ಲಿ ಏನಿದೆ ಅಲ್ವಾ, ಸೊ ಇದನ್ನು ನಾವು ಒಂದು ನ್ಯಾಂಡ್ ಗೇಟಿಂದ ರೀಪ್ಲೇಸ್ ಮಾಡಬೇಕಾಗುತ್ತೆ. ಸೊ ಇದೇನಾಗುತ್ತೆ ಎ ಬಿ ಪ್ಲಸ್ ಸಿ ಡಿ. ಈಗ ಇಲ್ಲೇನಿದೆ, 3 ಗೇಟ್ ಇದೆ, 3 ಗೇಟಿನೂ ನ್ಯಾಂಡ್ ಗೇಟ್ ಇದೆ. ಸೊ ಇದು ಎಫ್ ಈಸ್ ಈಕ್ವಲ್ಸ್ ಟು ಎ ಬಿ ಪ್ಲಸ್ ಸಿ ಡಿ. ಇಷ್ಟು ಫೈನಲ್ ಸೊಲ್ಯೂಷನ್ ಆಗಿರುತ್ತೆ. ಸೊ ನಿಮ್ಮ ನೆಕ್ಸ್ಟ್ ಕ್ವೆಶನ್ ಬಂದು ಸಿಂಪ್ಲಿಫೈ ದ ಬೂಲಿಯನ್ ಫಂಕ್ಷನ್ ಎಫ್ ಆಫ್ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಇಸ್ ಈಕ್ವಲ್ಸ್ ಟು ಒಂದಷ್ಟು ನಂಬರ್ಸ್ ಯೂಸಿಂಗ್ ಕೆ ಮ್ಯಾಪ್ ಆ್ಯಂಡ್ ರೈಟ್ ವೆರಿಲಾಗ್ ಪ್ರೋಗ್ರಾಮ್ ಅಂತ ಕೇಳಿದ್ದಾರೆ. ಯಾವುದಕ್ಕೆ, ಮಿನಿಮೈಸ್ಡ್ ಎಕ್ಸ್ಪ್ರೆಷನ್ಗೆ. ಅಂದರೆ ನೀವು ಈ ಕೆ ಮ್ಯಾಪ್ನ ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿದಾದಮೇಲೆ ನಿಮಗೊಂದು ಮಿನಿಮೈಸ್ಡ್ ಎಕ್ಸ್ಪ್ರೆಷನ್ ಬರುತ್ತೆ. ಆ ಎಕ್ಸ್ಪ್ರೆಷನ್ನಿಗೆ ನೀವು ವೆರಿಲಾಗ್ ಪ್ರೋಗ್ರಾಮ್ ಕೋಡ್ನ ಬರೀಬೇಕು ಅಂತ ಅವರಲ್ಲಿ ಹೇಳಿದ್ದಾರೆ. ಸೊ ಈಗ ಯಾವುದು ಫಸ್ಟ್ ಇದನ್ನು ಕೆ ಮ್ಯಾಪ್ನ ಸಾಲ್ವ್ ಮಾಡಬೇಕು. ಇಲ್ಲಿ ಎಷ್ಟು ವೇರಿಯೇಬಲ್ಸ್ ಕೊಟ್ಟಿದ್ದಾರೆ, 4 ವೇರಿಯೇಬಲ್ಸ್ ಕೊಟ್ಟಿದ್ದಾರೆ. ಸೊ 4 ವೇರಿಯೇಬಲ್ಸ್ ಅಂದರೆ ನೀವು ಅದನ್ನು ಹೇಗೆ ಬರೀಬೇಕು, ಈ ರೀತಿ 16 ಸೆಲ್ಸ್ ಇರೋ ಒಂದು ಕೆ ಮ್ಯಾಪ್ನ ಬರ್ಕೋಬೇಕು. ಸೊ ಇಲ್ಲಿ ಏನು ಬರುತ್ತೆ, 0 0 0 1, ಇಲ್ಲಿ 1 1, ಇಲ್ಲಿ 1 0. ಸೇಮ್ ಅದನ್ನೇ ನೀವು ಇಲ್ಲೂ ಬರ್ಕೋಬೇಕು. ಇಲ್ಲಿ 1 0, ಇಲ್ಲಿ 1 1 ಬರ್ಕೊಂಡ್ರೆ ತಪ್ಪು ಆನ್ಸರ್ ಬರುತ್ತೆ. ಇಲ್ಲಿ 1 1, ಇಲ್ಲಿ 1 0, ಇಲ್ಲಿ 1 1 ಅಂತಲೇ ಬರ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಂಬರ್ಸ್ ಯಾವ್ದು ಕೊಟ್ಟಿದ್ದಾರೆ ಅದಕ್ಕೆಲ್ಲ 1 ಅಂತ ಬರ್ಕೋಬೇಕು. ಇಲ್ಲಿ ಯಾವುದರಿಂದ ಸ್ಟಾರ್ಟ್ ಮಾಡಿದ್ದಾರೆ, 0ಇಂದ. ಸೊ ಇಲ್ಲಿ 1, ನೆಕ್ಸ್ಟ್ 1 ಕೊಟ್ಟಿದ್ದಾರೆ, 2 ಇಲ್ಲಿ ಬರುತ್ತೆ, ಇಲ್ಲಿ ಬರೋದಿಲ್ಲ. ಸೊ ಇದು 2, ನೆಕ್ಸ್ಟ್ ಇಲ್ಲಿ 3, ಇದು 4 5 6 7 ಆ್ಯಂಡ್ 8 ಇಲ್ಲಿಂದ ಸ್ಟಾರ್ಟ್ ಆಗೋದಿಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇದು 8, ಇದು 9, ನೆಕ್ಸ್ಟ್ 10 11, ಇಲ್ಲಿ 12 13, ಇಲ್ಲಿ 14 ಬರುತ್ತೆ. ನೆಕ್ಸ್ಟ್ ಈ ರೀತಿ ಬರ್ಕೊಂಡಾದಮೇಲೆ ನೀವು ಇದನ್ನು ಗ್ರೂಪ್ ಮಾಡಬೇಕು. ಹೇಗೆ ಗ್ರೂಪ್ ಮಾಡ್ತೀರಾ, ಇಲ್ಲಿ ನಿಮಗೆ ಒಂದೇ ಹತ್ರ 4 ಇಲ್ಲ 8 ನಂಬರ್ಸ್ ಒಂದೇ ಕಡೆ ಇಲ್ಲ. ಸೊ ನೀವೀಗ ಇದನ್ನು ಹೇಗೆ ಗ್ರೂಪ್ ಮಾಡಬೇಕು, 2 ನಂಬರ್ಸ್ನ ಒಂದೊಂದು ಗ್ರೂಪಾಗಿ ಗ್ರೂಪ್ ಮಾಡ್ಕೋಬೋದು. ಸೊ ಇವೆರಡರಲ್ಲೂ ಒಂದು ಗ್ರೂಪ್ ಮಾಡ್ಬೋದು. ನೆಕ್ಸ್ಟ್ ಇವೆರಡೂ ಒಂದು ಗ್ರೂಪ್ ಮಾಡ್ಕೋಬೋದು. ಇಲ್ಲೂ ಇವೆರಡು ಮತ್ತು ಇವೆರಡು ಗ್ರೂಪ್ ಮಾಡ್ಬೋದು. ನೆಕ್ಸ್ಟ್ ಇವೆರಡನ್ನೂ ಗ್ರೂಪ್ ಮಾಡ್ಬೋದು. ಇಲ್ಲಿ ಈಗ ಒಂದಷ್ಟೇ ಉಳಿದಿದೆ, ಒಂದನ್ನು ಆ ರೀತಿ ಬಿಡಬಾರ್ದು ಅಲ್ವಾ. ಸೊ ಇದನ್ನು ಗ್ರೂಪ್ ಮಾಡ್ಬೋದು. ಹೇಗೆ, ಇದು ಮತ್ತು ಇದೇ ಲೈನಲ್ಲಿ ಇದನ್ನು, ಇವೆರಡು ಅಡ್ಜಸೆಂಟ್ ಸೆಲ್ಸ್ ಆಗಿರೋದ್ರಿಂದ ಇವೆರಡನ್ನೂ ಗ್ರೂಪ್ ಮಾಡ್ಬೋದು. ಈ ರೀತಿ ಗ್ರೂಪ್ ಮಾಡಿದ್ದಾದಮೇಲೆ ಎಲ್ಲ ಗ್ರೂಪ್ಸಿಗೂ ಒಂದೊಂದು ನಂಬರ್ ಕೊಟ್ಕೊಳ್ಳಿ. ಸೊ ದ್ಯಾಟ್ ನಿಮಗೆ ಆ ಗ್ರೂಪ್ನ ಸಿಂಪ್ಲಿಫೈ ಮಾಡೋದಕ್ಕೆ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಇದನ್ನು 1 ಗ್ರೂಪ್ ಅಂತ ತಗೊಳ್ಳಿ.
ಇದು ಸೆಕೆಂಡ್ ಗ್ರೂಪ್, ಇದು ಥರ್ಡ್ ಗ್ರೂಪ್. ನೆಕ್ಸ್ಟ್ ಇದೇನಿದೆ ಅಲ್ವಾ ಅಡ್ಜಸೆಂಟ್ ಸೆಲ್ಸು, ಅದನ್ನು ಫೋರ್ತ್ ಗ್ರೂಪ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಇದು ಫಿಫ್ತ್ ಗ್ರೂಪ್, ಇದನ್ನು ಸಿಕ್ಸ್ತ್ ಗ್ರೂಪ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಈಗ ಫಸ್ಟ್ ಗ್ರೂಪ್ ಅಂದರೆ ಯಾವುದು? ಇದು ಅಲ್ವಾ, ಈ ಎರಡು ನಂಬರ್ದು. ಸೊ ಇವೆರಡು ಯಾವ ರೋ ಅಲ್ಲಿದೆ ಅನ್ನೋ ಚೆಕ್ ಮಾಡ್ಕೊಳ್ಳಿ. 0 0 0 1. ಸೊ ಇಲ್ಲಿ 0ಇಂದ 1ಗೆ ಎಕ್ಸ್ಚೇಂಜ್ ಆಗ್ತಿದೆ. ಆದರೆ ಸ್ಟಾರ್ಟಿಂಗ್ ಡಬ್ಲ್ಯೂ ಏನು ಝೀರೋನೇ ಇದೆ ಅಂದರೆ ಅದೇನು ಬರುತ್ತೆ? ಡಬ್ಲ್ಯೂ ಡ್ಯಾಶ್. ನೆಕ್ಸ್ಟ್ ಇದು ಒಂದೇ ಕಾಲಮಲ್ಲಿರೋದ್ರಿಂದ ಈ ವ್ಯಾಲ್ಯೂಸ್ ಹಂಗೆ ಬರ್ಕೊಳ್ಳಿ. ವೈದು ಝೆಡ್, ವೈ 1 ಅಂದರೆ ವೈ, ಝೆಡ್ 0 ಅಂದರೆ ಅದು ಝೆಡ್ ಡ್ಯಾಶ್. ನೆಕ್ಸ್ಟ್ ಸೆಕೆಂಡ್ ಗ್ರೂಪ್ದು, ಈಗ ಇದು ಸೆಕೆಂಡ್ ಗ್ರೂಪ್ ಅಲ್ವಾ. ಸೊ ಇದು ಯಾವ ರೋ ಅಲ್ಲಿದೆ? ಈ ಎರಡು ರೋ ಅಲ್ಲಿ. ಇಲ್ಲಿ ಎಕ್ಸ್ ಹಂಗೆ ಬರುತ್ತೆ. ನೆಕ್ಸ್ಟ್ ಇದು ಸೇಮ್ ಕಾಲಮಲ್ಲಿರೋದ್ರಿಂದ ಪ್ರೀವಿಯಸ್ಸಲ್ಲಿ ಹೇಗೆ ಬರ್ಕೊಂಡ್ರು ಇನ್ನೂ ಹಾಗೆ ಬರ್ಕೊಳ್ಳಿ, ವೈ ಝೆಡ್ ಡ್ಯಾಶ್. ನೆಕ್ಸ್ಟ್ ಥರ್ಡ್ ಗ್ರೂಪ್, ಈಗ ಯಾವ ಥರ್ಡ್ ಗ್ರೂಪ್ ಬಂದು ಇದು. ಸೊ ಇದು ಎಷ್ಟು ರೋ ಅಲ್ಲಿದೆ? ಒಂದೇ ರೋ ಅಲ್ಲಿದೆ. ಸೊ 0 1 ಏನು ಚೇಂಜ್ ಆಗ್ತಿಲ್ಲ. ಸೊ 0 1 ಏನು ಚೇಂಜ್ ಆಗ್ತಿಲ್ಲ ಅಂದರೆ ಡಬ್ಲ್ಯೂ 0 ಅಂದರೆ ಡಬ್ಲ್ಯೂ ಡ್ಯಾಶ್, ಎಕ್ಸ್ 1 ಅಂದರೆ ಎಕ್ಸ್. ಆ್ಯಂಡ್ ಈಗ ಇದು ಎಷ್ಟು ಕಾಲಮಲ್ಲಿದೆ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ಎಷ್ಟು ಕಾಲಮಲ್ಲಿದೆ? 2 ಕಾಲಮಲ್ಲಿ. ಸೊ ಇಲ್ಲಿ ಏನಾಗ್ತಿದೆ? 1 ಚೇಂಜ್ ಆಗ್ತಿಲ್ಲ, ಬಟ್ ಇದು ಚೇಂಜ್ ಆಗ್ತಿದೆ. ಸೊ 1 ಚೇಂಜ್ ಆಗ್ತಿಲ್ಲ ಅಂದರೆ ಅದನ್ನೇನು ಬರ್ಕೋಬೋದು? ವೈ ಅಂತಲೇ ಬರ್ಕೋಬೋದು. ಅದೇ ರೀತಿಯೇ ಫೋರ್ತ್ ಗ್ರೂಪ್. ಯಾವ್ದು ಫೋರ್ತ್ ಗ್ರೂಪ್? ಈ ಅಡ್ಜಸೆಂಟ್ ಸೆಲ್ಸ್ ಏನಿದೆ ಅದನ್ನು ಫೋರ್ತ್ ಗ್ರೂಪ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಇಲ್ಲಿ ಎಷ್ಟು ರೋ ಅಲ್ಲಿದೆ? 2 ರೋ ಅಲ್ಲಿದೆ. ಸೊ ಈಗ 2 ರೋ ಅಲ್ಲಿರೋದನ್ನು ನಾವು ಹೇಗೆ ಬರ್ಕೋಬೋದು? ಈಗ ಇದು 0, ಇಲ್ಲಿ 1 ಚೇಂಜ್ ಆಗ್ತಿದೆ, ಇಲ್ಲಿ ಚೇಂಜ್ ಆಗ್ತಿಲ್ಲ. ಸೊ ಅದು ಎಕ್ಸ್ ಡ್ಯಾಶ್. ಆ್ಯಂಡ್ ಇದು ಒಂದೇ ಕಾಲಮಲ್ಲಿರೋದ್ರಿಂದ ವೈ ಡ್ಯಾಶ್ ಝೆಡ್. ನೆಕ್ಸ್ಟ್ ಫಿಫ್ತ್ ಗ್ರೂಪ್ ಮತ್ತು ಸಿಕ್ಸ್ತ್ ಗ್ರೂಪ್. ಈಗ ಫಿಫ್ತ್ ಗ್ರೂಪ್ ಯಾವುದು? ಇದು ಎಷ್ಟು ರೋ ಅಲ್ಲಿದೆ? ಒಂದೇ ರೋ ಅಲ್ಲಿ. ಸೊ ಅದು ಡಬ್ಲ್ಯೂ ಡ್ಯಾಶ್ ಎಕ್ಸ್ ಡ್ಯಾಶ್. 2 ಕಾಲಮಲ್ಲಿರೋದ್ರಿಂದ ಇದು ಯಾವ ಚೇಂಜ್ ಆಗ್ತಿಲ್ಲ? ವೈ. ಸೊ ಅದು ವೈ ಡ್ಯಾಶ್. ನೆಕ್ಸ್ಟ್ ಸಿಕ್ಸ್ತ್ ಗ್ರೂಪಲ್ಲಿ ಏನಿದೆ? ಇದು ಸಿಕ್ಸ್ತ್ ಗ್ರೂಪ್. ಇಲ್ಲಿ ಯಾವ ಚೇಂಜ್ ಆಗ್ತಿಲ್ಲ? ಎಕ್ಸ್ ಆ್ಯಂಡ್ ವೈ ಝೆಡ್ ಡ್ಯಾಶ್ ಹಾಗೆ ಬರ್ಕೊಳ್ಳಿ. ಇಲ್ಲಿ ಸಿಕ್ಸ್ತ್ ಟರ್ಮಿಗೆ ಅದು ವೈ ಡ್ಯಾಶ್ ಝೆಡ್ ಡ್ಯಾಶ್, ಬಿಕಾಸ್ ಇಲ್ಲಿ ವೈ ಝೆಡ್ 0 ಇರೋದ್ರಿಂದ ಇದು ವೈ ಡ್ಯಾಶ್ ಝೆಡ್ ಡ್ಯಾಶ್. ಸೊ ಈಗ ವೆರಿಲಾಗ್ ಪ್ರೋಗ್ರಾಮ್ ಏನು ಬರುತ್ತೆ? ಈಗ ಇಲ್ಲಿ ನೀವು ಏನೇ ಬರ್ಕೊಂಡ್ರು ಮಾಡ್ಯೂಲ್ ಅನ್ನೋ ಒಂದು ಇದರಿಂದ ಸ್ಟಾರ್ಟ್ ಮಾಡಬೇಕು. ಸೊ ಮಾಡ್ಯೂಲ್ ಇಲ್ಲಿ ಏನಾದರೂ ಬರ್ಕೋಬೋದು. ಪ್ರೋಗ್ರಾಮ್ ನೇಮ್ ಮಾಡ್ಯೂಲ್ ಕೋಡ್ ಎಫ್. ಇಲ್ಲಿ ಇನ್ಪುಟ್ ಏನು? WXYZ. ಈ ಎಫ್ ಏನಾಗಿರುತ್ತೆ? ಫೈನಲ್ ಔಟ್ಪುಟ್. ಸೊ ನೆಕ್ಸ್ಟ್ ಏನು ಬರೀಬೇಕು? ಇನ್ಪುಟ್ WXYZ. ಔಟ್ಪುಟ್ನ ಔಟ್ಪುಟ್ ಅಂತಲೇ ಬರ್ಕೊಳ್ಳಿ. ಈಗ ನಿಮಗೆ ಅಲ್ಲಿ ಏನು ಬಂದಿತ್ತು? ಎಕ್ಸ್ ವೈ ಡ್ಯಾಶ್ ಝೆಡ್ ಡ್ಯಾಶ್ ಪ್ಲಸ್ ಎಕ್ಸ್ ಈ ರೀತಿ ಬಂದಿತ್ತು. ಈ ರೀತಿ ಏನೋ ಒಂದು ಎಕ್ಸ್ಪ್ರೆಷನ್ ಬಂದಿತ್ತು. ಸೊ ಆ ಎಕ್ಸ್ಪ್ರೆಷನ್ನ ನೀವು ಇಲ್ಲಿ ಈ ರೀತಿ ಬರ್ಕೋಬೋದು. ಜಸ್ಟ್ ಸಿಂಪಲ್ಲಾಗಿ ಅಸೈನ್ ಎಫ್ ಇಸ್ ಈಕ್ವಲ್ಸ್ ಟು ಎಫ್ ಅಂದರೆ ಏನು? ಫೈನಲ್ ಔಟ್ಪುಟ್. ಈಗ ಈ ಎಫಿಗೆ ನೀವೇನು ಅಸೈನ್ ಮಾಡ್ತಿದ್ದೀರಾ? ಎಕ್ಸ್. ಇಲ್ಲಿ ಡಾಟ್ ಇದೆ. ಡಾಟ್ ಅಂದರೆ ಏನು? ಆ್ಯಂಡ್ ಆಪರೇಟರ್. ಸೊ ಆ್ಯಂಡ್ ಇಲ್ಲಿ ವೈ ಡ್ಯಾಶ್ ಇರೋದ್ರಿಂದ ನೆಗೆಷನ್ ಆಫ್ ವೈ, ಆ್ಯಂಡ್ ಅಲ್ಲಿ ಝೆಡ್ ಡ್ಯಾಶ್ ಇರೋದ್ರಿಂದ ನೆಗೆಷನ್ ಆಫ್ ಝೆಡ್. ಅದೇ ರೀತಿಯೇ ಹೋಲ್ ಎಕ್ಸ್ಪ್ರೆಷನ್ನಿಗೆ ಈ ರೀತಿ ಈ ಲೈನ್ ಏನಕ್ಕೆ ಬರೆದಿದ್ದೀನಿ ಅಂದರೆ ಇದು ಕೋಡ್ ಲ್ಯಾಂಗ್ವೇಜಲ್ಲಿ ಆರ್ ಆಪರೇಟರ್ ಅಂದರೆ ಈಗ ಲ್ಯಾಂಗ್ವೇಜಸ್ ಪ್ರತಿಯೊಂದರಲ್ಲೂ ಆರ್ ಆಪರೇಟರ್ಗೆ ಇದನ್ನೇ ಯೂಸ್ ಮಾಡ್ತೀವಿ. ಸೊ ಇದು ಆರ್, ಇದು ಆ್ಯಂಡ್, ಇದು ನೆಗೆಷನ್. ಅಲ್ಲಿ ಝೆಡ್ ಡ್ಯಾಶ್ ಇತ್ತಂದರೆ ಇಲ್ಲಿ ನೆಗೆಷನ್ ಬರೆದು ಈ ರೀತಿ ಬರೀಬೇಕು. ಸೊ ಇಲ್ಲಿ ಮಾಡ್ಯೂಲ್ ಅಂತ ಯೂಸ್ ಮಾಡಿರೋದ್ರಿಂದ ಇಲ್ಲಿ ಎಂಡ್ ಮಾಡ್ಯೂಲ್ ಅನ್ನೋದು ಯೂಸ್ ಮಾಡಬೇಕು. ಇದು ಏನು? ಡೇಟಾ ಫ್ಲೋ ಮಾಡೆಲ್. ನಿಮಗೀಗೇನಾದರೂ ಅವ್ರು ಬೇರೆ ಮಾಡೆಲ್ ಕೇಳಿ ಬೇರೆ ಯಾವುದಾದ್ರೂ ಸ್ಟ್ರಕ್ಚರಲ್ ಇಲ್ಲ ಬಿಹೇವಿಯರಲ್ ಬರೆಯೋಕ್ಕೆ ಕೇಳಿದ್ರೆ ನೀವು ಅದೇ ರೀತಿಯೇ ಬರೀಬೇಕಾಗುತ್ತೆ. ಇಲ್ಲ ಅವ್ರು ಯಾವುದೂ ಕೇಳದೇ ಇರೋದ್ರಿಂದ ಇದು ಈಸಿ ಅಂತ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ನಿಮ್ಮ ನೆಕ್ಸ್ಟ್ ಕ್ವೆಶನ್ ಬಂದು ರೆಡ್ಯೂಸ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್ಸ್ ಟು ಮಿನಿಮಮ್ ಲಿಟ್ರಲ್ಸ್. ಸೊ ನೀವೇನು ಮಾಡಬೇಕು? ಇಲ್ಲಿ ಕೊಟ್ಟಿರೋ ಒಂದು ಎಕ್ಸ್ಪ್ರೆಷನ್ನ ಮಿನಿಮಮ್ ಲಿಟ್ರಲ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಹೇಗೆ ಮಾಡಬೇಕು? ಈಗ ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಡ್ಯಾಶ್ ಪ್ಲಸ್ ವೈ ಅಂತ ಕೊಟ್ಟಿದ್ದಾರೆ. ಸೊ ನೀವು ಎಕ್ಸ್ನ ಒಂದೊಂದು ಟರ್ಮಿಗೂ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಇಂಟು ಎಕ್ಸ್ ಡ್ಯಾಶ್ ಪ್ಲಸ್ ಎಕ್ಸ್ ಇಂಟು ವೈ. ಸೊ ನಾವು ಫಸ್ಟ್ ಮಾಡ್ಯೂಲಲ್ಲಿ ಆಲ್ರೆಡಿ ನೋಡಿದ್ದೀವಿ. ಪೋಸ್ಟುಲೇಟ್ 2 ಏನಿದೆ? ಪೋಸ್ಟುಲೇಟ್ 5 ಏನಿದೆ? ಎಕ್ಸ್ ಇಂಟು ಎಕ್ಸ್ ಡ್ಯಾಶ್ ಇಸ್ ಈಕ್ವಲ್ಸ್ ಟು 0 ಆ್ಯಂಡ್ ಎಕ್ಸ್ ಪ್ಲಸ್ ಎಕ್ಸ್ ಡ್ಯಾಶ್ ಇಸ್ ಈಕ್ವಲ್ಸ್ ಟು 1 ಅಂತ ಇದೆ. ಈಗ ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಡ್ಯಾಶ್ ಅಂತ ಇದೆ. ಸೊ ಇದರ ವ್ಯಾಲ್ಯೂ ಏನಾಗುತ್ತೆ? 0 ಪ್ಲಸ್ ಎಕ್ಸ್ ವೈ. 0 ಪ್ಲಸ್ ಎಕ್ಸ್ ವೈ ಏನು? ಎಕ್ಸ್ ವೈ. ಆ್ಯಂಡ್ ನೆಕ್ಸ್ಟ್ ಎಕ್ಸ್ಪ್ರೆಷನ್ ಬಂದು ಎಕ್ಸ್ ಇಂಟು ಎಕ್ಸ್ ಡ್ಯಾಶ್ ವೈ. ಸೊ ಇದನ್ನು ಈಗ
ಏನಿದೆ ಎ ಪ್ಲಸ್ ಬಿ ಸಿ ಈ ಫಾರ್ಮಲ್ಲಿ ಇದೆ ಅಲ್ವಾ. ಸೊ ನಾವು ಡಿಸ್ಟ್ರಿಬ್ಯೂಟಿವ್ ಲಾ ಯೂಸ್ ಮಾಡಿಕೊಂಡು ಇದನ್ನು ಸಾಲ್ವ್ ಮಾಡ್ಬೋದು. ಸೊ ಈ ರೀತಿ ಇದ್ದಾಗ ಡಿಸ್ಟ್ರಿಬ್ಯೂಟಿವ್ ಲಾ ಅಲ್ಲಿ ಏನು ಬರುತ್ತೆ, ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಸಿ ಈ ರೀತಿ ಬರುತ್ತೆ. ಸೇಮ್ ಇಲ್ಲೂ ಹಾಗೆ ಬರ್ಕೋಬೇಕು, ಎಕ್ಸ್ ಪ್ಲಸ್ ಎಕ್ಸ್ ಡ್ಯಾಶ್ ಇಂಟು ಎಕ್ಸ್ ಪ್ಲಸ್ ವೈ. ಸೊ ಎಕ್ಸ್ ಪ್ಲಸ್ ಎಕ್ಸ್ ಡ್ಯಾಶ್ ಏನು, ಇದರ ಡ್ಯೂಯಲ್ ಅಲ್ವಾ. ಸೊ ಏನಾಗಿರುತ್ತೆ ಅದು ಒನ್ ಇಂಟು ಎಕ್ಸ್ ಪ್ಲಸ್ ವೈ. 1 ಇಂಟು ಎಕ್ಸ್ ಪ್ಲಸ್ ವೈ ಏನು, ಎಕ್ಸ್ ಪ್ಲಸ್ ವೈ. ಸೊ ಇದನ್ನು ಡಿಸ್ಟ್ರಿಬ್ಯೂಟಿವ್ ಲಾ ಯೂಸ್ ಮಾಡಿಕೊಂಡು ಈ ರೀತಿ ಸಾಲ್ವ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಎಕ್ಸ್ಪ್ರೆಷನ್ ಬಂದು ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಪ್ಲಸ್ ವೈ ಡ್ಯಾಶ್. ಸೊ ಈಗ ಇದರಲ್ಲಿ ಏನು ಕಾಮನ್ ಇದೆ, ಎಕ್ಸ್ ಕಾಮನ್ ಇದೆ. ಸೊ ಎಕ್ಸ್ ಪ್ಲಸ್ ವೈ ಇಂಟು ವೈ ಡ್ಯಾಶ್ ಅಂತ ಬರ್ಕೊಂಡಿದ್ದೀವಿ. ನಮಗೆ ಗೊತ್ತು ಎಕ್ಸ್ ಇಂಟು ಎಕ್ಸ್ ಡ್ಯಾಶ್ ಇಲ್ಲ ವೈ ಇಂಟು ವೈ ಡ್ಯಾಶ್ ಏನಾಗಿರುತ್ತೆ, ಝೀರೋ. ಸೊ ಎಕ್ಸ್ ಪ್ಲಸ್ ಝೀರೋ ಏನು, ಎಕ್ಸ್. ಸೊ ಇದನ್ನು ಡಿಸ್ಟ್ರಿಬ್ಯೂಟಿವ್ ಲಾ ಇಂದ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿದ್ವಿ. ಅಂದರೆ ಈ ಎರಡನ್ನೂ ಈ ರೀತಿ ಗ್ರೂಪ್ ಮಾಡ್ಕೊಳೋದಕ್ಕೆ ಡಿಸ್ಟ್ರಿಬ್ಯೂಟಿವ್ ಲಾ ಯೂಸ್ ಮಾಡಿಕೊಂಡು ಗ್ರೂಪ್ ಮಾಡ್ಕೊಂಡು ಈ ರೀತಿ ಸಾಲ್ವ್ ಮಾಡಿದ್ದೀವಿ. ಓಕೆ, ಈಗ ನಿಮ್ಮ ನೆಕ್ಸ್ಟ್ ಕ್ವೆಶನ್ ಏನು, ಸಿಂಪ್ಲಿಫೈ ದ ಫಾಲೋಯಿಂಗ್ ಬೂಲಿಯನ್ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಫೈಂಡ್ ಇಟ್ಸ್ ಎಸ್ ಒ ಪಿ ಅಂದರೆ ಏನು, ಸಮ್ ಆಫ್ ಪ್ರಾಡಕ್ಟ್ಸ್ ಅಲ್ವಾ. ಸೊ ಈಗ ಕ್ವೆಶನ್ ಏನು ಕೊಟ್ಟಿದ್ದಾರೆ, ಎಫ್ ಆಫ್ ಎಕ್ಸ್ ವೈ ಝೆಡ್ ಇಸ್ ಈಕ್ವಲ್ಸ್ ಟು ಒಂದಷ್ಟು ನಂಬರ್ಸ್ ಪ್ಲಸ್ ಡಿ ಆಫ್ ಇದು ಅಂತ ಕೊಟ್ಟಿದ್ದಾರೆ. ಡಿ ಆಫ್ ಇದು ಅಂದರೆ ಏನು, ಡೋಂಟ್ ಕೇಸ್ ಅಲ್ವಾ. ಸೊ ಈಗ ಇಲ್ಲಿ ಎಷ್ಟು ವೇರಿಯೇಬಲ್ಸ್ ಇದೆ, 3 ವೇರಿಯೇಬಲ್ಸ್ ಇದೆ. 3 ವೇರಿಯೇಬಲ್ಸ್ ಇದೆ ಅಂದರೆ ನಮಗೆ ಎಷ್ಟು ಬರ್ಕೋಬೇಕು, ಸೆಲ್ಸ್ 8 ಬರ್ಕೋಬೇಕು. ಸೊ ಅದು ಹೇಗೆ ಬರೀಬೇಕು, ಇಲ್ಲಿ ಎಕ್ಸ್, ಇಲ್ಲಿ ವೈ ಝೆಡ್, ಇಲ್ಲಿ 0 1 ಅಷ್ಟೇ ಇರುತ್ತೆ. ಇಲ್ಲಿ 0 0 0 1 1 1 1 0 ಅಂತ ಬರುತ್ತೆ. ಈಗ ಇಲ್ಲಿ ನಾವು ಇದನ್ನು ಇಲ್ಲಿ ಬರ್ಕೋಬೇಕು, 1 ಅಂತ ಬರ್ಕೋಬೇಕು. ಡೋಂಟ್ ಕೇರ್ಸ್ಗೆ ಕ್ರಾಸಿಂದ ರೆಪ್ರೆಸೆಂಟ್ ಮಾಡಬೇಕು. ಇಲ್ಲಿ 0 ಅಂದರೆ ಇದು, ನೆಕ್ಸ್ಟ್ 1, ಇದು 2 3 4, ಇದು 5 ಇಲ್ಲಿ 6. ನೆಕ್ಸ್ಟ್ ಇಲ್ಲಿ ಏನಿದೆ, ಡೋಂಟ್ ಕೇರ್ಸ್ ಅಲ್ವಾ. ಇಲ್ಲಿ 0 ಆಯಿತು, 1 ಆಯಿತು. ನೆಕ್ಸ್ಟ್ ಇಲ್ಲಿ 2, ಇದು 2 3, ನೆಕ್ಸ್ಟ್ ಇದೇನು 7 ಇದೆ. ಸೊ ಇಲ್ಲಿ 1, ಇಲ್ಲಿ 7 ಬರುತ್ತೆ. ಸೊ ಇಲ್ಲಿ 7, ಇಲ್ಲಿ ನಾವು ಇಲ್ಲಿ ಎಷ್ಟಿದೆ ನಮಗೆ 8 ಫಿಲ್ ಆಗಿದೆ. ಸೊ ನಾವೇನು ಮಾಡ್ಬೋದು, 8 ಒಂದೇ ಗ್ರೂಪಾಗಿ ಮಾಡ್ಕೋಬೋದು. 8 ಒಂದೇ ಗ್ರೂಪಾಗಿ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಆಬ್ವಿಯಸ್ಲಿ 0 1 ಚೇಂಜ್ ಆಗುತ್ತೆ, ಇಲ್ಲೂ ವೈ ಝೆಡ್ ಎಲ್ಲ ಚೇಂಜ್ ಆಗುತ್ತೆ. ಸೊ ಈಗ ನೀವೇನು ಬರೀಬೇಕು, ಎಫ್ ಇಸ್ ಈಕ್ವಲ್ಸ್ ಟು 1. ಇದೇ ಫೈನಲ್ ಆನ್ಸರ್ ಅಷ್ಟೇ. ಇದಕ್ಕೆ ಸುಮ್ಮನೆ ನಿಮಗೆ ಮಾರ್ಕ್ಸ್ ಅವಾರ್ಡ್ ಮಾಡ್ತಾರೆ. ಈ ರೀತಿ ಕ್ವೆಶನ್ಸ್ನ ಯಾರು ಎಕ್ಸಾಮಲ್ಲಿ ಬಿಟ್ಕೊಡ್ತಾರೆ ಹೇಳಿ. ನೆಕ್ಸ್ಟ್ ಸೆಕೆಂಡ್ ಸಬ್ ಕ್ವೆಶನ್ ಏನಿದೆ, ಎಫ್ ಆಫ್ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಇಸ್ ಈಕ್ವಲ್ಸ್ ಟು ಒಂದಷ್ಟು ನಂಬರ್ಸ್ ಪ್ಲಸ್ ಡೋಂಟ್ ಕೇರ್ಸಲ್ಲಿ ಒಂದು ಕೆಲವು ನಂಬರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟು ವೇರಿಯೇಬಲ್ಸ್ ಇದೆ, 4 ವೇರಿಯೇಬಲ್ಸ್ ಇದೆ. ಯಾವ್ಯಾವುದು, ಡಬ್ಲ್ಯೂ ಎಕ್ಸ್ ವೈ ಝೆಡ್. 4 ವೇರಿಯೇಬಲ್ಸ್ ಅಂದರೆ ನಾವು 4x4 ಇಲ್ಲ 16 ಸೆಲ್ಸ್ ಬರೋ ಒಂದು ಟೇಬಲ್ನ ಬರ್ಕೋಬೇಕಾಗುತ್ತೆ. ಇಲ್ಲಿ ಏನು ಬರುತ್ತೆ, ಡಬ್ಲ್ಯೂ ಎಕ್ಸ್, ಇಲ್ಲಿ ವೈ ಝೆಡ್ 0 0 0 1, ಇಲ್ಲಿ 1 0 1 1 0 0 0 1 1 1 1, ಇಲ್ಲಿ 1 0 ಬರ್ಕೋತೀವಿ. ಸೊ ಈಗ ಇಲ್ಲಿ ನಂಬರ್ಸ್ ಯಾವುದರಿಂದ ಕೊಟ್ಟಿದ್ದಾರೆ, 5 ಅಂತ ಕೊಟ್ಟಿದ್ದಾರೆ. ಇದು 0 1 2 3, ಇದು 4, ಇದು 5, ನೆಕ್ಸ್ಟ್ 6 7, ಇಲ್ಲಿಂದ 8 9, ಇದು 10 11, ಇದು 12, ಇಲ್ಲಿ 13 ಬರುತ್ತೆ, ಇದು 14 15. ನೆಕ್ಸ್ಟ್ ಡೋಂಟ್ ಕೇರ್ಸ್ ಯಾವ್ದು ಕೊಟ್ಟಿದ್ದಾರೆ, 13 9 ಆ್ಯಂಡ್ 12. ಸೊ ಫಸ್ಟ್ 9 ನೋಡೋದಾದರೆ ಇಲ್ಲಿ 8 ಬರುತ್ತೆ, ಇಲ್ಲಿ 9 ಬರುತ್ತೆ, ಇಲ್ಲಿ 10, ಇಲ್ಲಿ 11 12, ಇಲ್ಲಿ 13 ಬರುತ್ತೆ. ಸೊ ನೀವು ಈ ರೀತಿ ಈ ಬಾಕ್ಸ್ನ ಈ ರೀತಿ ಫಿಲ್ ಮಾಡ್ಕೋಬೇಕು. ಇಲ್ಲಿ ಯಾವ್ಯಾವ ನಂಬರ್ ಕೊಟ್ಟಿದ್ದಾರೋ ಆ ನಂಬರಿಂದ ಇಲ್ಲಿ ಫಿಲ್ ಮಾಡ್ಕೋಬೇಕು. ನೆಕ್ಸ್ಟ್ ಇದಾದಮೇಲೆ ಅದನ್ನು ಗ್ರೂಪ್ ಮಾಡ್ಕೋಬೇಕು. ಹೇಗೆ ಗ್ರೂಪ್ ಮಾಡ್ಕೋತೀರಾ, ಇಲ್ಲಿ 8 ಒಂದೇ ಕಡೆ ಇತ್ತಂದರೆ ಗ್ರೂಪ್ ಮಾಡ್ಕೋಬೋದು. ಇಲ್ಲಿ 8 ಒಂದೇ ಕಡೆ ಇದೆಯಾ, ಇಲ್ಲ 6 ಇದೆ. 6ನ ನಾವು ಗ್ರೂಪ್ ಮಾಡ್ಕೋಬೋದಾ, ಮಾಡಬಾರ್ದು. ಸೊ ನಾವೀಗ ಏನು ಮಾಡಬೇಕು, ಈಗ 4ನ ಗ್ರೂಪ್ ಮಾಡ್ಕೋಬೋದು, ಹೌದಾ. ಸೊ ನಾವೀಗ 4ನ ಗ್ರೂಪ್ ಮಾಡ್ಕೊಳೋದಾದರೆ ಇದನ್ನು ಒಂದು ಗ್ರೂಪ್ ಅಂತ ಮಾಡ್ಕೋಬೋದು. ನೆಕ್ಸ್ಟ್ ಈ 4ನ ಒಂದು ಗ್ರೂಪಾಗಿ ಕನ್ಸಿಡರ್ ಮಾಡ್ಕೋಬೋದು. ಇಲ್ಲ ಈ ಎರಡನ್ನೂ ನೀವು ಮಾಡಿಕೊಂಡ್ರೂ ನಡೆಯುತ್ತೆ, ಆದರೆ ಲಿಟ್ರಲ್ಸ್ ಮಿನಿಮಮ್ ಇರೋದಿಲ್ಲ, ಮ್ಯಾಕ್ಸಿಮಮ್ ಇರುತ್ತೆ. ಸೊ ಈ 4ನ ಗ್ರೂಪ್ ಮಾಡಿಕೊಂಡ್ರೆ ಆದಷ್ಟು 4 8 ಈ ರೀತಿ ಗ್ರೂಪ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಈ 4ನ್ನು ಸೇರಿ ಒಂದು ಗ್ರೂಪ್ ಮಾಡ್ಕೋಬೋದು. ಇಲ್ಲಿ ಡೋಂಟ್ ಕೇರ್ ಅಲ್ವಾ ಇವು, ಸೊ ಇವನ್ನು ಬಿಟ್ಟರೂ ನಡೆಯುತ್ತೆ. ಈಗ ನೀವೇನಾದರೂ ನಾನು ಈ ರೀತಿ ಗ್ರೂಪ್ ಮಾಡ್ತೀನಿ ಅಂದರೂ ಮಾಡ್ಬೋದು, ಬಟ್ ಅದು ವೇಸ್ಟ್ ಅಲ್ವಾ. ಸೊ ಈ ರೀತಿ ಮಾಡಿಲ್ಲ ಅಂದರೂ ಈ ರೀತಿ ಬಿಡ್ಬೋದು. ಸೊ ಇದೇನು ಫಸ್ಟ್ ಗ್ರೂಪ್, ಇದು ಸೆಕೆಂಡ್ ಗ್ರೂಪ್, ಇದು ಥರ್ಡ್ ಗ್ರೂಪ್ ಅಂತ ಬರ್ಕೊಳ್ಳಿ. ಈಗ
ಫಸ್ಟ್ ಗ್ರೂಪ್ದು ಎಕ್ಸ್ಪ್ರೆಷನ್ ಬರೀರಿ. ಫಸ್ಟ್ ಗ್ರೂಪ್ ಏನು? ಇದು ಎಷ್ಟು ರೋ ಅಲ್ಲಿದೆ? 2 ರೋ ಅಲ್ಲಿದೆ. ಇಲ್ಲಿ 0 to 1 W ಚೇಂಜ್ ಆಗ್ತಿದೆ, ಎಕ್ಸ್ ಚೇಂಜ್ ಆಗ್ತಿಲ್ಲ. ಎಕ್ಸ್ ವ್ಯಾಲ್ಯೂ ಏನಿದೆ? 1. ಸೊ ಎಕ್ಸ್ ಇದು 2 ಕಾಲಮಲ್ಲಿರೋದ್ರಿಂದ 0 to 1 ಚೇಂಜ್ ಆಗ್ತಿದೆ, ಝೆಡ್ ಚೇಂಜ್ ಆಗ್ತಿಲ್ಲ. ಝೆಡ್ ಏನು? 1. ಸೊ ಎಕ್ಸ್ ಝೆಡ್. ನೆಕ್ಸ್ಟ್ ಸೆಕೆಂಡ್ ಒನ್ ಏನಿದೆ? ಇದು ಗ್ರೂಪ್ ಅಲ್ವಾ? ಸೊ ಇದೂ ಸೇಮ್ ಇರೋದ್ರಿಂದ ಇದು ಏನು ಬರುತ್ತೆ? ಇಲ್ಲಿ ಸೇಮ್ ರೋ ಇರೋದ್ರಿಂದ ಇದೂ ಎಕ್ಸ್ ಆ್ಯಂಡ್ ಇಲ್ಲಿ ಇದು ವೈ ಇದೆ ಅಲ್ವಾ? ಸೊ ವೈ ಚೇಂಜ್ ಆಗ್ತಿಲ್ಲ, ಸೊ ಅದು ಎಕ್ಸ್ ವೈ. ನೆಕ್ಸ್ಟ್ ಥರ್ಡ್ ಗ್ರೂಪ್, ಇಲ್ಲಿ ಏನೂ ಚೇಂಜ್ ಆಗೋದಿಲ್ಲ, ಸೊ ಅದು ಡಬ್ಲ್ಯೂ ಎಕ್ಸ್. ಇಲ್ಲಿ ಎಲ್ಲ ಚೇಂಜ್ ಆಗುತ್ತೆ, ಸೊ ಅದನ್ನು ಬಿಟ್ಬಿಡ್ಬೇಕು. ಸೊ ಇದು ನಿಮ್ಮ ಫೈನಲ್ ಎಕ್ಸ್ಪ್ರೆಷನ್. ಅಂದರೆ ಇದನ್ನೆಲ್ಲನೂ ಆ್ಯಡ್ ಮಾಡಿದ್ರೆ ನಿಮಗೆ ಒಂದು ಫೈನಲ್ ಎಕ್ಸ್ಪ್ರೆಷನ್ ಬರುತ್ತೆ. ಏನು? 1 + 2 + 3. ಏನು 1 ಏನಿದೆ? ಎಕ್ಸ್ ಝೆಡ್ ಪ್ಲಸ್ ಎಕ್ಸ್ ವೈ ಪ್ಲಸ್ ಡಬ್ಲ್ಯೂ ಎಕ್ಸ್. ಇದು ನಿಮ್ಮ ಫೈನಲ್ ಎಕ್ಸ್ಪ್ರೆಷನ್. ಸೊ ನಿಮ್ಮ ನೆಕ್ಸ್ಟ್ ಕ್ವೆಶನ್ ಬಂದು ಡೆಮಾನ್ಸ್ಟ್ರೇಟ್ ವರ್ಕಿಂಗ್ ಆಫ್ NAND ಆ್ಯಂಡ್ XOR ಗೇಟ್ಸ್. ಈ ರೀತಿ ಯಾವುದಾದ್ರೂ ಗೇಟ್ಸ್ ಬಗ್ಗೆ ಒಂದು ಕ್ವೆಶನ್ ಕೊಟ್ಟಾಗ ನಿಮಗೆ ಗೇಟ್ಸ್ ಬಗ್ಗೆ ಒಂದು ಐಡಿಯಾ ಇದ್ದೇ ಇರುತ್ತೆ. ಆ್ಯಂಡ್ ಆರ್ ನಾರ್ NAND ಈ ರೀತಿ ಎಲ್ಲ ಐಡಿಯಾ ಇದ್ದೇ ಇರುತ್ತೆ. ಜಸ್ಟ್ ನೀವು ಆ ಡಯಾಗ್ರಾಮ್ ಅಂದರೆ ಸರ್ಕ್ಯೂಟ್ ಡಯಾಗ್ರಾಮ್ನ ನೆನಪಿಟ್ಕೊಂಡು ಆ ಟ್ರೂತ್ ಟೇಬಲ್ನ ಬರೆದು ನಿಮ್ಮ ಓನ್ ವರ್ಡ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿ ಬನ್ನಿ. ಜಸ್ಟ್ ಒಂದು ಡಯಾಗ್ರಾಮ್ ಬರೆದು ಟ್ರೂತ್ ಟೇಬಲ್ ಬರೆದು ಬರ್ತೀನಿ 6 ಮಾರ್ಕ್ಸ್ ಕೊಡ್ತಾರೆ, ಇಲ್ಲ, ಅವ್ರು ಖಂಡಿತವಾಗಿಯೂ ಕೊಡೋದಿಲ್ಲ. ನಿಮ್ಮ ಓನ್ ವರ್ಡ್ಸಲ್ಲೇ ನಿಮಗೆ ಏನು ಬರುತ್ತೆ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಈಗ ನಮಗೆ NAND ಸರ್ಕ್ಯೂಟ್ ಡಯಾಗ್ರಾಮ್ ಗೊತ್ತೇ ಇದೆ. ಸೊ ಈಗ ಇದು 2 ಇನ್ಪುಟ್ NAND ಸರ್ಕ್ಯೂಟ್ ಡಯಾಗ್ರಾಮ್. ಇಲ್ಲಿ 2 ಇನ್ಪುಟ್ ಕೊಟ್ಟಿದ್ದೀವಿ. ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ? ಒಂದು ಔಟ್ಪುಟ್ ಬರುತ್ತೆ. ಆ ಔಟ್ಪುಟ್ ಏನು? ಎಕ್ಸ್ ವೈ ಹೋಲ್ ಡ್ಯಾಶ್ ಅಂದರೆ ಏನು? ನೆಗೇಷನ್. ಸೊ ಈ ಬಬಲ್ ಏನಿದೆ ಅದು ನೆಗೇಷನ್, ಸೊ ಅದು ಎಕ್ಸ್ ವೈ ಹೋಲ್ ಡ್ಯಾಶ್. ಈಗ ಇದು ಎಕ್ಸ್ ವೈ, ಇದು ಫೈನಲ್ ಔಟ್ಪುಟ್ ಅಲ್ವಾ? ಸೊ ಇಲ್ಲಿ ಏನು ಬರುತ್ತೆ? ನಮಗೀಗ 2 ವ್ಯಾಲ್ಯೂ ಏನಾದರೂ ಟ್ರೂ ಇತ್ತಂದರೆ ಅದು ಫಾಲ್ಸ್ ಬರುತ್ತೆ. ಈಗ ಬೇರೆ ಏನಾದರೂ, ಈಗ ಒಂದು ಟ್ರೂ ಇತ್ತು ಒಂದು ಫಾಲ್ಸ್ ಇತ್ತಂದರೆ ಅದು ಟ್ರೂ ಬರುತ್ತೆ. ಕೊನೆಗೆ ಈಗ 2 ಟ್ರೂ ಇರಬಾರ್ದು, 2 ಟ್ರೂ ಇತ್ತಂದರೆ ಅದು ಫಾಲ್ಸ್ ಅಂತಲೇ ಬರುತ್ತೆ. ಇದು NAND ಗೇಟ್. ನೆಕ್ಸ್ಟ್ ಎಕ್ಸ್ಕ್ಲೂಸಿವ್ ಆರ್ ಇಲ್ಲ XOR ಹೆಂಗಾದರೂ ಕೊಡ್ಬೋದು. ಇದು ಅದರ ಸರ್ಕ್ಯೂಟ್ ಡಯಾಗ್ರಾಮ್. ಇದರದ್ದು ನಿಮಗೆ ನೆನಪಿರಬೇಕು. ಅವರು ಈ ರೀತಿನಾದರೂ ಕೇಳ್ಬೋದು ಕೆಲವು ಕ್ವೆಶನ್ಸಲ್ಲಿ, ಇಲ್ಲ ಈ ರೀತಿನಾದರೂ ಕೇಳ್ಬೋದು. ಈ ರೀತಿ ಕೇಳಿದ್ದಾರೆ ಅಂದರೆ ಏನದಕ್ಕೆ ಅರ್ಥ? ಎಕ್ಸ್ ಇಂಟು ವೈ ಡ್ಯಾಶ್ ಪ್ಲಸ್ ಎಕ್ಸ್ ಡ್ಯಾಶ್ ಇಂಟು ವೈ ಅಂತ. ಸೊ ಇದು ಇನ್ಪುಟ್, ಇದು ಔಟ್ಪುಟ್. ಸೊ ನಿಮಗೆ ಟ್ರೂತ್ ಟೇಬಲ್ ಗೊತ್ತಿರುತ್ತೆ. ಎಕ್ಸ್ ವೈ ಇದು ಎಫ್. ಸೊ ಈಗ ಯಾವುದು 2 ಇನ್ಪುಟ್ ಸೇಮ್ ಇತ್ತಂದರೆ, ಅಂದರೆ 0 0 ಇಲ್ಲ 1 1 ಇತ್ತಂದರೆ ಅದು 0 ಬರುತ್ತೆ. ಈಗ 2 ಇನ್ಪುಟ್ ಡಿಫ್ರೆಂಟ್ ಇತ್ತಂದರೆ 1 0 ಇಲ್ಲ 1 0 1 ಈ ರೀತಿ ಇದ್ದಾಗ ಮಾತ್ರ 1 ಬರುತ್ತೆ. ಇದು ಎಕ್ಸ್ಕ್ಲೂಸಿವ್ ಆರ್ XOR. ಈ ರೀತಿ ಬರೆದು ನಿಮ್ಮ ಓನ್ ವರ್ಡ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿ. ಫಾರ್ ಎಕ್ಸಾಂಪಲ್, ಇನ್ NAND ಗೇಟ್ ಇಫ್ 2 ಇನ್ಪುಟ್ ಏನಾದರೂ ಟ್ರೂ ಇತ್ತಂದರೆ ಔಟ್ಪುಟ್ ವಿಲ್ ಬಿ ಫಾಲ್ಸ್. ಹಾಗೆಯೇ XORಲ್ಲಿ ಇಫ್ ಬೋತ್ ದ ಇನ್ಪುಟ್ಸ್ ಆರ್ ಸೇಮ್ ದೆನ್ ಔಟ್ಪುಟ್ ವಿಲ್ ಬಿ ಫಾಲ್ಸ್. ಫಾರ್ ಎಕ್ಸಾಂಪಲ್ ಅಂತ ಬರೆದು 0 0 ಇದ್ದರೆ ಅದು ಫಾಲ್ಸ್ ಬರುತ್ತೆ, 1 1 ಇದ್ದರೂ ಫಾಲ್ಸ್ ಬರುತ್ತೆ. ಇಫ್ ಬೋತ್ ದ ಇನ್ಪುಟ್ಸ್ ಆರ್ ಡಿಫ್ರೆಂಟ್ ದೆನ್ ಔಟ್ಪುಟ್ ವಿಲ್ ಬಿ ಟ್ರೂ ಅಂತ ಬರೀರಿ. ಔಟ್ನಲ್ಲಿ ನಿಮ್ಮ ಓನ್ ವರ್ಡ್ಸಲ್ಲಿ ಏನು ಬೇಕಾದರೂ ಎಕ್ಸ್ಪ್ಲೈನ್ ಮಾಡಿ ಬನ್ನಿ. ಸೊ ಈಗ ನಿಮ್ಮ ನೆಕ್ಸ್ಟ್ ಕ್ವೆಶನ್ ಬಂದು ವಾಟ್ ಈಸ್ ಬೈನರಿ ಲಾಜಿಕ್? ಲಿಸ್ಟ್ ಔಟ್ ಎನಿ 4 ಲಾಸ್ ಆಫ್ ಲಾಜಿಕ್. ಸೊ ಈ ರೀತಿ ಏನಾದರೂ ಒಂದು ಕ್ವೆಶನ್ ಕೇಳಿದಾಗ ಬೈನರಿ ಲಾಜಿಕ್ ಅಂದರೆ ಏನು? ಈಗ ಸಿಸ್ಟಮು 2 ಡಿಜಿಟ್ಸ್ನ ಯೂಸ್ ಮಾಡುತ್ತೆ, 0 ಆ್ಯಂಡ್ 1. ಅದು ಈಗ ಎಲ್ಲ ಮ್ಯಾಥ್ಸಲ್ಲಿರೋ ಹಾಗೆ 3 4 5 ಈ ರೀತಿ ನಂಬರ್ಸ್ನ ಯೂಸ್ ಮಾಡೋದಿಲ್ಲ. ಓನ್ಲಿ ಬೈನರಿ ನಂಬರ್ಸ್ ಅಂದರೆ 0 ಆ್ಯಂಡ್ 1ನ ಅಷ್ಟೇ ಯೂಸ್ ಮಾಡುತ್ತೆ. ಏನಕ್ಕೆ? ಈಗ ಬೈನರಿ ಲಾಜಿಕ್ ಗೇಟ್ಸಲ್ಲಿ ಯಾವುದಾದ್ರೂ ಒಂದು ಆ್ಯಂಡ್ ಆಪರೇಷನ್ ಆರ್ ಈ ರೀತಿ ಯಾವುದಾದ್ರೂ ಇರುತ್ತೆ ಅಲ್ವಾ? ಅದಕ್ಕೆ 0s ಆ್ಯಂಡ್ 1ಸ್ನ ಮಾತ್ರ ಯೂಸ್ ಮಾಡ್ಕೊಳೋದಕ್ಕೆ ಬೈನರಿ ಲಾಜಿಕ್ ಹೆಲ್ಪ್ ಆಗುತ್ತೆ. ಸೊ ನೀವು ಹೆಂಗೆ ಡಿಫೈನ್ ಮಾಡ್ಬೋದು? ಬೈನರಿ ಲಾಜಿಕ್ ಇಸ್ ಅ ಸಿಸ್ಟಮ್ ದಟ್ ಯೂಸಸ್ ಓನ್ಲಿ 2 ಡಿಜಿಟ್ಸ್ 0 ಆ್ಯಂಡ್ 1 ಟು ರೆಪ್ರೆಸೆಂಟ್ ಆಪರೇಷನ್ ಆಫ್ ಬೈನರಿ ಲಾಜಿಕ್ ಗೇಟ್ಸ್ ಅಷ್ಟೇ. ಸೊ ಈಗ ಅವ್ರು ಏನು ಕೇಳಿದ್ದಾರೆ? ಲಿಸ್ಟ್ ಔಟ್ ಎನಿ 4 ಲಾಸ್ ಆಫ್ ಲಾಜಿಕ್. ಇದು ನಿಮ್ಮ ಮಾಡೆಲ್ ಕ್ವೆಶನ್ ಪೇಪರ್ ಫಸ್ಟಿನಲ್ಲಿ 5 ಮಾರ್ಕ್ಸಿಗೆ ಕೇಳಿರೋ ಕ್ವೆಶನ್. ಸೊ ನೀವು ಫಸ್ಟ್ ಏನು ಒಂದು ಲಾ ಎಕ್ಸ್ಪ್ಲೈನ್ ಮಾಡಬೇಕು ಅಲ್ವಾ? ಸೊ ಫಸ್ಟ್ ಲಾ ಏನು ಎಕ್ಸ್ಪ್ಲೈನ್ ಮಾಡ್ತೀರಾ? ಕಾಮಿಟೇಟಿವ್ ಲಾ ಅಂದರೆ ಏನು? ಈಗ 4 + 5 = 5 + 4 ಅಲ್ವಾ? ಸೊ ದಟ್ 9 = 9. ಇದು ಕಾಮಿಟೇಟಿವ್ ಲಾ, ನಮ್ಮ ನಾರ್ಮಲ್ ಮ್ಯಾಥ್ಸಲ್ಲಿರೋ ಕಾಮಿಟೇಟಿವ್ ಲಾ.
ಈಗ ಇದರ ಮೀನಿಂಗ್ ಏನು? ಈಗ ನಾವು 2 ನಂಬರ್ ತಗೊಂಡು ಅದನ್ನು ನಾವು ಇಂಟರ್ಚೇಂಜ್ ಮಾಡಿದ್ರು, ಇಲ್ಲಿ 4+5 ಇರೋದನ್ನು 5+4 ಮಾಡಿದ್ರೂ ವ್ಯಾಲ್ಯೂ ಅಥವಾ ಆನ್ಸರ್ ಸೇಮ್ ಬರುತ್ತೆ ಅಂತ. ಇದನ್ನು ನಿಮ್ಮ ಓನ್ ವರ್ಡ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿ. ಏನು? ಸ್ಟೇಟ್ಸ್ ದಟ್, ಅಂದರೆ ಕಾಂಪಿಟೇಟಿವ್ ಲಾ ಸ್ಟೇಟ್ಸ್ ದಟ್ ಇಂಟರ್ಚೇಂಜಿಂಗ್ ದ ಆರ್ಡರ್ ಆಫ್, ಇವನ್ ಏನಂತ ಕರಿತೀವಿ? ಆಪರ್ಯಾಂಡ್ಸ್ ಅಂತ ಕರಿತೀವಿ. ಈ ಪ್ಲಸ್ ಏನಿದೆ ಅಲ್ವಾ, ಅದು ಆಪರೇಟರ್. ಸೊ ಇಂಟರ್ಚೇಂಜಿಂಗ್ ದ ಆರ್ಡರ್ ಆಫ್ ಆಪರ್ಯಾಂಡ್ಸ್ ಇನ್ ಬೂಲಿಯನ್ ಈಕ್ವೇಷನ್ ಡಸ್ ನಾಟ್ ಚೇಂಜ್ ಇಟ್ಸ್ ರಿಸಲ್ಟ್. ಇದು ಕಾಂಪಿಟೇಟಿವ್ ಲಾ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ನೋಡೋದಾದರೆ, ಫಾರ್ ಎಕ್ಸಾಂಪಲ್ ಆರ್ ಆಪರೇಟರ್ ಏನು? a+b=b+a. ಅದೇ ರೀತಿಯೇ ಈಗ 5 × 4 ಏನು? 20. ಸೊ 4 × 5 ಏನು? 20. ಸೊ 5 4s ಆದರೂ 4 5s ಆದರೂ 20. ಸೊ ಅದು ಚೇಂಜ್ ಆಗೋದಿಲ್ಲ. ಇದೇನು? ಕಾಂಪಿಟೇಟಿವ್ ಲಾ. ಸೊ ನೆಕ್ಸ್ಟ್ ಏನು? ಅಸೋಸಿಯೇಟಿವ್ ಲಾ ಆಫ್ ಮಲ್ಟಿಪ್ಲಿಕೇಶನ್. ಇದೇನು ಸ್ಟೇಟ್ ಮಾಡುತ್ತೆ? ಇಟ್ ಸ್ಟೇಟ್ಸ್ ದಟ್ ಎಂಡ್ ಆಪರೇಷನ್ ಆರ್ ಡನ್ ಆನ್ 2 ಆರ್ ಮೋರ್ ದೆನ್ 2 ವೇರಿಯೇಬಲ್ಸ್. ಅಂದರೆ ಆ್ಯಂಡ್ ಆಪರೇಷನ್ 2 ಇಲ್ಲ 2ಕ್ಕಿಂತ ಜಾಸ್ತಿ ವೇರಿಯೇಬಲ್ಸ್ ಮೇಲೆ ಮಾಡ್ಬೋದು ಅಂತ ಅಸೋಸಿಯೇಟಿವ್ ಲಾ ಆಫ್ ಮಲ್ಟಿಪ್ಲಿಕೇಶನ್ ಸ್ಟೇಟ್ ಮಾಡುತ್ತೆ. ಅಸೋಸಿಯೇಟಿವ್ ಲಾಗೆ ಒಂದು ಎಕ್ಸಾಂಪಲ್ ಈ ರೀತಿ ಬರಿಬೋದು. ಸೊ ನೆಕ್ಸ್ಟ್ ಏನು? ಡಿಸ್ಟ್ರಿಬ್ಯೂಟಿವ್ ಲಾ. ಡಿಸ್ಟ್ರಿಬ್ಯೂಟಿವ್ ಲಾ ಅಂದರೆ ಏನು? ಅವಾಗೆ ನಾವು ಒಂದು ಮಿನಿಮಮ್ ಲಿಟರಲ್ಸ್ನ ತಗೋಬೇಕಾದ್ರೆ ನೋಡಿದ್ದಲ್ವ, ಹಾಗೆ ಇದು a+b = a × b a+b × a+c, ಈ ರೀತಿ. ಇದು ಡಿಸ್ಟ್ರಿಬ್ಯೂಟಿವ್ ಲಾ. ಸೊ ಈಗ ಎಷ್ಟಾಯಿತು? 3 ಲಾಸ್ ಆಯಿತು. ಈಗ ನೀವು ಅವರು 4 ಕೇಳಿದ್ದಾರೆ, ಸೊ ನೀವು 5 ಬೇಕಾದರೂ ಎಕ್ಸ್ಪ್ಲೇನ್ ಮಾಡ್ಬೋದಲ್ವ. ಸೊ ಇದೇನು? ಐಡೆಂಪೊಟೆಂಟ್ ಲಾ, ಐಡೆಂಟಿಟಿ ಲಾ. ಐಡೆಂಪೊಟೆಂಟ್ ಲಾ ಅಂದರೆ ಏನು? a+a ವಿಲ್ ಬಿ a × a ವಿಲ್ ಆಲ್ಸೋ ಬಿ a. ಈಗ ಐಡೆಂಟಿಟಿ ಲಾ ಅಂದರೆ ಏನು? ಇದೇನಿದೆ ಅಲ್ವಾ, ಇದು ಇದರ ಡ್ಯುಯಲ್. ಅಂದರೆ ಇಲ್ಲಿ ಪ್ಲಸ್ ಇರೋದನ್ನು ಡಾಟ್ ಮಾಡಿದ್ದಾರೆ ಅಷ್ಟೇ. ಇಲ್ಲೂ ಸೇಮ್, ಇಲ್ಲಿ ಡಾಟ್ ಇರೋದನ್ನು ಪ್ಲಸ್ ಮಾಡಿ ಇಲ್ಲಿ 1 ಇರೋದನ್ನು 0 ಮಾಡಿದರೆ ಇದು ಇದರ ಡ್ಯುಯಲ್. ನಿಮ್ಮ ಥಿಯರಮ್ಸ್ ಮತ್ತು ಪ್ರಾಪರ್ಟೀಸ್ ಆಫ್ ಬೂಲಿಯನ್ ಆಲ್ಜಿಬ್ರಲ್ಲಿ ಇದಿದೆ, ಐಡೆಂಟಿಟಿ ಲಾ ಮತ್ತು ಐಡೆಂಪೊಟೆಂಟ್ ಲಾ. ಇವೆಲ್ಲ ಥಿಯರಮ್ಸು ನೀವು ಬೇಕಾದರೆ ಪ್ರೀವಿಯಸ್ ವಿಡಿಯೋನ ಒಂದು ಸರಿ ರಿವೈಸ್ ನೋಡಿದ್ರೆ ನಿಮಗಿದೆಲ್ಲ ಅರ್ಥ ಆಗುತ್ತೆ. ಸೊ ನಿಮ್ಮ ನೆಕ್ಸ್ಟ್ ಕ್ವೆಶನ್ ಬಂದು ಆನ್ HDL. HDL ಅಂದರೆ ಏನು? ಹಾರ್ಡ್ವೇರ್ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜ್. ಇದು ನಿಮ್ಮ ಮಾಡೆಲ್ ಕ್ವೆಶನ್ ಪೇಪರ್ 1ನಲ್ಲಿ 5 ಮಾರ್ಕ್ಸ್ ಕ್ವೆಶನಾಗಿ ಕೇಳಿದ್ದಾರೆ. ಏನಂತ? ರೈಟ್ ಎ ಶಾರ್ಟ್ ನೋಟ್ ಆನ್ HDL. HDL ಬಗ್ಗೆ ಕೇಳಿದ್ದಾರೆ ಅಂದರೆ ಏನಿಲ್ಲ, 3 ಮಾಡಲಿಂಗ್ ಇದೆ ಅಲ್ವಾ, ಡೇಟಾ ಫ್ಲೋ, ಬಿಹೇವಿಯರಲ್, ಸ್ಟ್ರಕ್ಚರಲ್. ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಎಲ್ಲದಕ್ಕೂ ಒಂದೊಂದು ಎಕ್ಸಾಂಪಲ್ ಕೊಡಿ. 10 ಮಾರ್ಕ್ಸಿಗೆ ಬೇಕಾದರೂ ಈ ಕ್ವೆಶನ್ನ ನೀವು ಅಟೆಂಡ್ ಮಾಡ್ಬೋದು. ಸೊ HDL ಅಂದರೆ ಏನು? ಇಟ್ ಈಸ್ ಸಿಮಿಲರ್ ಟು ನಾರ್ಮಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸಚ್ ಆಸ್ ಸಿ. ಈಗ ಸಿ, ಜಾವಾ ಈ ರೀತಿ ಎಲ್ಲ ನಾರ್ಮಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಹೇಗಿದೆ, ಈ HDLನೂ ಹಾಗೆಯೇ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಇದೊಂದು ಕಂಪ್ಯೂಟರ್ ಬೇಸ್ಡ್ ಲ್ಯಾಂಗ್ವೇಜ್ ದಟ್ ಡಿಸ್ಕ್ರೈಬ್ಸ್ ಹಾರ್ಡ್ವೇರ್ ಆಫ್ ಡಿಜಿಟಲ್ ಸಿಸ್ಟಮ್ಸ್ ಇನ್ ಟೆಕ್ಸ್ಚುಯಲ್ ಫಾರ್ಮ್. ಅಂದರೆ ಈಗ ನಿಮ್ಮ ಸಿಸ್ಟಮಲ್ಲಿ ಯಾವುದೇ ಒಂದು ಹಾರ್ಡ್ವೇರ್ ತಗೊಂಡ್ರೂ ಅದನ್ನು ನೀವು ಟೆಕ್ಸ್ಟ್ ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು ಅಥವಾ ಡಿಸ್ಕ್ರೈಬ್ ಮಾಡ್ಬೋದು. ಅದಕ್ಕೆ ನೀವು HDLನ ಯೂಸ್ ಮಾಡಬೇಕು. ಸೊ ಈಗ ನೀವು HDLನ ಯೂಸ್ ಮಾಡಬೇಕು, ಇಲ್ಲ ಅರ್ಥ ಮಾಡ್ಕೋಬೇಕು, ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ನಿಮಗೇನು ಬೇಕು? ನೀವು ಅದನ್ನು ವೆರಿಲಾಗಿಂದ ಯೂಸ್ ಮಾಡಬೇಕು. ವೆರಿಲಾಗಲ್ಲಿ 3 ಟೈಪ್ಸ್ ಆಫ್ ಮಾಡಲಿಂಗ್ ಇದೆ. ಯಾವುದು? ಡೇಟಾ ಫ್ಲೋ, ಬಿಹೇವಿಯರಲ್, ಸ್ಟ್ರಕ್ಚರಲ್. ಡೇಟಾ ಫ್ಲೋ ಅಂದರೆ ಏನು? ಈಗ ಒಂದು ಸಿಸ್ಟಮು ಅದರಲ್ಲಿ ಹೇಗೆ ಡೇಟಾ ಫ್ಲೋ ಆಗುತ್ತೆ ಆ ಸಿಸ್ಟಮಲ್ಲಿ ಅನ್ನೋದನ್ನು ಡಿಸ್ಕ್ರೈಬ್ ಮಾಡೋದಕ್ಕೆ ಡೇಟಾ ಫ್ಲೋ ಮಾಡಲಿಂಗ್ ಯೂಸ್ ಮಾಡ್ತೀವಿ. ಆ್ಯಂಡ್ ಬಿಹೇವಿಯರಲ್ ಮಾಡಲಿಂಗ್ ಅಂದರೆ ಏನು? ಈಗ ಒಂದು ಸಿಸ್ಟಮ್ ಬಿಹೇವಿಯರ್ ಹೇಗಿರುತ್ತೆ ಅನ್ನೋದನ್ನು ನಾವು ಅಲ್ಗರಿದಮ್ಸ್ನ ಅಥವಾ ಕೋಡ್ನ ಯೂಸ್ ಮಾಡಿ ಮಾಡ್ತೀವಲ್ವ, ಅದಕ್ಕೆ ಬಿಹೇವಿಯರ್ ಮಾಡಲಿಂಗ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕೊನೆಯದಾಗಿ ಸ್ಟ್ರಕ್ಚರಲ್ ಮಾಡಲಿಂಗ್. ಸ್ಟ್ರಕ್ಚರಲ್ ಮಾಡಲಿಂಗ್ನ ಎದಕ್ಕೆ ಯೂಸ್ ಮಾಡ್ತೀವಿ? ಈಗ ಒಂದು ಸಿಸ್ಟಮ್ನ ಅದರ ಸ್ಟ್ರಕ್ಚರ್ ಅಥವಾ 2 ಕಾಂಪೊನೆಂಟ್ಸ್ ಮಧ್ಯದಲ್ಲಿ ಯಾವ ರೀತಿ ಇಂಟರ್ ಕನೆಕ್ಷನ್ಸ್ ಇದೆ ಅನ್ನೋದನ್ನು ತೋರಿಸೋದಕ್ಕೆ ನಾವು ಸ್ಟ್ರಕ್ಚರಲ್ ಮಾಡಲಿಂಗ್ನ ಯೂಸ್ ಮಾಡ್ತೀವಿ. ಈ ಎಲ್ಲ ಮಾಡಲಿಂಗ್ಸ್ಗೂ ಒಂದೊಂದು ಎಕ್ಸಾಂಪಲ್ ಬರೀರಿ. ಈ ಕ್ವೆಶನ್ ಅವ್ರು 10 ಮಾರ್ಕ್ಸಿಗೆ ಕೊಟ್ಟರು, ನೀವು ಖಂಡಿತವಾಗಿಯೂ ಬರಿಬೋದು. ನಿಮಗೆ ಏನಾದರೂ ಇದರಲ್ಲಿ ಡೌಟ್ ಇತ್ತಂದರೆ ಪ್ರೀವಿಯಸ್ ವಿಡಿಯೋನ ರೆಫರ್ ಮಾಡಿ. ಸೊ ಆ ಡೌಟ್ ನಿಮಗೆ ಕ್ಲಾರಿಫೈ ಆಗುತ್ತೆ ಅಂತ ಅನ್ಕೋತಿದ್ದೀನಿ. ಸೊ ಈಗ ನಿಮ್ಮ ನೆಕ್ಸ್ಟ್ ಕ್ವೆಶನ್ ಬಂದು ಸಿಂಪ್ಲಿಫೈ ಇಂಟು SOP ಆ್ಯಂಡ್ POS ಫಾರ್ಮ್ಸ್. ಸೊ ಈಗ SOP ಅಂದರೆ ಏನು? ಸಮ್ ಆಫ್ ಪ್ರಾಡಕ್ಟ್ಸ್. POS ಅಂದರೆ ಪ್ರಾಡಕ್ಟ್ ಆಫ್ ಸಮ್ಸ್. ನೀವು ಯಾರೆಲ್ಲ ಮಾಡ್ಯೂಲ್ 1 ಪ್ರೀವಿಯಸ್ ವಿಡಿಯೋ ನೋಡಿರ್ತೀರಾ ಅವರಿಗೆಲ್ಲ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಖಂಡಿತವಾಗಿಯೂ ಗೊತ್ತಿರುತ್ತೆ. ಏಕೆಂದರೆ ನಾನು ಅದರಲ್ಲೆಲ್ಲ ಕರೆಕ್ಟಾಗಿ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ.
ಇಫ್ ಇನ್ ಕೇಸ್ ನಿಮಗೆ ಕೆ ಮ್ಯಾಪಲ್ಲಿ ಯಾವ ರೀತಿ ಕ್ವೆಶನ್ಸ್ ಕೇಳ್ತಾರೆ ಅನ್ನೋದು ಗೊತ್ತಿಲ್ಲ ಇರೋದಾದರೆ ಈ ವಿಡಿಯೋ ಕೊನೆ ತನಕ ನೋಡಿ. ನಾನು ಈ ವಿಡಿಯೋ ಕೊನೆಯಲ್ಲಿ ಕೆ ಮ್ಯಾಪ್ದು ಯಾವ್ಯಾವ ರೀತಿ ಎಷ್ಟು ಬೇರೆ ಬೇರೆ ಥರ ಕೇಳ್ತಾರೆ ಅನ್ನೋದನ್ನು ನಾನು ವಿಡಿಯೋ ಎಂಡಿಂಗಲ್ಲಿ ಹೇಳ್ತೀನಿ. ಸೊ ಈಗ ಇದನ್ನು ನೋಡೋದಾದರೆ, ಈಗ ಇಲ್ಲಿ ಏನಿದೆ, ಎಫ್ ಆಫ್ ಎ ಬಿ ಸಿ ಡಿ ಈಸ್ ಈಕ್ವಲ್ಸ್ ಟು ಈ ರೀತಿ ಒಂದಷ್ಟು ನಂಬರ್ಸ್ ಕೊಟ್ಟಿದ್ದಾರೆ ಅಲ್ವಾ. ಇಲ್ಲಿ ಎಷ್ಟು ವೇರಿಯೇಬಲ್ ಇದೆ? 4 ಇದೆ. ಸೊ ನಾವೇನು ಮಾಡಬೇಕು, 4x4 ಅಥವಾ 16 ಸೆಲ್ಸ್ ಇರೋ ಕೆ ಮ್ಯಾಪ್ನ ಡ್ರಾ ಮಾಡ್ಕೋಬೇಕು. ಸೊ ಈಗ ನಮಗೆ ಗೊತ್ತೇ ಇದೆ, ಈ ರೀತಿ ಡ್ರಾ ಮಾಡ್ಕೊಂಡಾಗ ಇಲ್ಲಿ ಎ ಬಿ ಬರುತ್ತೆ, ಇಲ್ಲಿ ಸಿ ಡಿ, ಇಲ್ಲಿ 0 0 0 1 1 1 1 0, ಇಲ್ಲೂ ಸೇಮ್ ಅದನ್ನೇ ರಿಪೀಟ್ ಮಾಡಬೇಕು. ಈಗೇನಿದೆ, ಇಲ್ಲಿ 0ಇಂದ ಸ್ಟಾರ್ಟ್ ಮಾಡೋವ್ರೆ. ಎಸ್ ಒ ಪಿ ಅಂದರೆ ಏನು ಮಾಡಬೇಕು? 1 ಬರೀಬೇಕು ಅಲ್ವಾ, 1ನ ಗ್ರೂಪ್ ಮಾಡ್ಕೋಬೇಕು. ಸೊ ಇದು 0 1 2 3 4 5 6, ಈ 6ನ ಇಲ್ಲಿ ಬರ್ಕೊಂಡು 7, ಇಲ್ಲಿ 8 ಇದೆ. ಸೊ 8, ಇಲ್ಲಿಂದ 9 10 11 12 13, ಇಲ್ಲಿ 14 ಬರುತ್ತೆ. ಈಗ ನೀವು ಅಬ್ಸರ್ವ್ ಮಾಡೋದಾದರೆ ಇಲ್ಲಿ ಯಾವುದನ್ನಾದರೂ ಗ್ರೂಪ್ ಮಾಡ್ಕೋಬೋದು ಅಂತ ನಿಮಗೆ ಅನ್ನಿಸ್ತಿದೆಯಾ? ಅಂದರೆ ಈಗ 4 ಒಂದೇ ಕಡೆ ಆಗಲಿ, ಇಲ್ಲ ಒಂದು 8 ಒಂದೇ ಕಡೆ ಆಗಲಿ, ಈ ರೀತಿ ಯಾವುದೂ ಇಲ್ಲ. ಸೊ ಇವೆರಡಿದೆ, ಇವೆರಡರನ್ನೂ ಗ್ರೂಪ್ ಮಾಡ್ಕೋಬೋದಾ? ಅದೇ ರೀತಿಯೇ ಇವೆರಡು ಅಡ್ಜಸೆಂಟ್, ಸೊ ಇವೆರಡರನ್ನು ಗ್ರೂಪ್ ಮಾಡ್ಕೋಬೋದು. ಇದನ್ನು ಗ್ರೂಪ್ ಮಾಡೋಕ್ಕಾಗಲ್ಲ. ಸೊ ನಾವೇನು ಮಾಡಬೇಕು, ಇದೊಂದನ್ನೇ ಸಪ್ರೇಟಾಗಿ ಕನ್ಸಿಡರ್ ಮಾಡಿಕೊಂಡು ಇದಕ್ಕೂ ಎಕ್ಸ್ಪ್ರೆಷನ್ ಬರೀಬೇಕು. ಇದು ಗ್ರೂಪ್ ಮಾಡೋಕ್ಕಾಗಲ್ವಲ್ಲ ಅಂತ ಹೇಳಿ ಅದನ್ನು ಹಾಗೆ ಬಿಡೋದಕ್ಕಾಗೋದಿಲ್ಲ, ಇದಕ್ಕೂ ಎಕ್ಸ್ಪ್ರೆಷನ್ ಬರೀಬೇಕು. ಇದನ್ನು ಫಸ್ಟ್ ಗ್ರೂಪ್, ಇದು ಸೆಕೆಂಡ್, ಇದನ್ನು ಥರ್ಡ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಇದಕ್ಕೆ ಏನು ಬರುತ್ತೆ, ಇದು 2 ಡಿಫ್ರೆಂಟ್ ರೋಸಲ್ಲಿರೋದ್ರಿಂದ ಎ ಚೇಂಜ್ ಆಗ್ತಿದೆ, ಬಿ ಚೇಂಜ್ ಆಗ್ತಿಲ್ಲ, B1 ಅಂದರೆ ಬಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಎಷ್ಟು ರೋ ಅಲ್ಲಿದೆ? ಸಿ ಅಂದರೆ ಒಂದೇ ಕಾಲಮಲ್ಲಿದೆ. ಸೊ ಅದೇನಾಗುತ್ತೆ, ಇದು C1 ಇರೋದ್ರಿಂದ ಅದು ಸಿ, ಇದು D ಡ್ಯಾಶ್ ಬರುತ್ತೆ ಏಕೆಂದರೆ ಅದು 0 ಇದೆ. ಸೊ ಸೆಕೆಂಡ್ ಏನಾಗುತ್ತೆ, ಇದು ಸೆಕೆಂಡ್ ಗ್ರೂಪ್ ಅಲ್ವಾ, ಅಡ್ಜಸೆಂಟ್. ಸೊ ಇದು ಎಷ್ಟು ರೋಸಲ್ಲಿದೆ? 2 ಡಿಫ್ರೆಂಟ್ ರೋಸಲ್ಲಿದೆ. 0 ಚೇಂಜ್ ಆಗ್ತಿದೆ, ಎ ಚೇಂಜ್ ಆಗ್ತಿದೆ 0 to 1 ಆ್ಯಂಡ್ ಬಿ ಚೇಂಜ್ ಆಗ್ತಿಲ್ಲ. ಸೊ ಅದು ಬಿ ಡ್ಯಾಶ್. ಇದು ಒಂದೇ ಕಾಲಮಲ್ಲಿರೋದ್ರಿಂದ ಏನು ಚೇಂಜ್ ಆಗ್ತಿಲ್ಲ, 0 ಮತ್ತು ಇದು ಸಿ ಮತ್ತು ಡಿ. ಸೊ ಅದು ಸಿ ಡ್ಯಾಶ್ ಡಿ ಡ್ಯಾಶ್. ನೆಕ್ಸ್ಟ್ ಥರ್ಡ್ ಏನಿದೆ, ಇದು ಅಲ್ವಾ. ಸೊ ಇದು ಒಂದೇ ರೋ ಅಲ್ಲಿದೆ, ಒಂದೇ ಕಾಲಮಲ್ಲಿದೆ. ಸೊ ಇದೇನಾಗುತ್ತೆ, ಎ ಬಿ, ಇದು ಸಿ ಡ್ಯಾಶ್ ಡಿ. ಸೊ ಈಗ ಎಸ್ ಒ ಪಿ ಬರೀಬೇಕು. ಎಸ್ ಒ ಪಿ ಅಂತ ಹೇಗೆ ಬರೀಬೇಕು, ಇದನ್ನೆಲ್ಲ ಆ್ಯಡ್ ಮಾಡಬೇಕು. ಅದು ಬಿ ಸಿ ಡಿ ಡ್ಯಾಶ್ ಪ್ಲಸ್ ಬಿ ಡ್ಯಾಶ್ ಸಿ ಡ್ಯಾಶ್ ಡಿ ಡ್ಯಾಶ್ ಪ್ಲಸ್ ಎ ಬಿ ಸಿ ಡ್ಯಾಶ್ ಡಿ, ಇದು ಬಂದು ಇದ್ರ ಎಸ್ ಒ ಪಿ. ಸೊ ಈಗ ನೀವು ನೆಕ್ಸ್ಟ್ ಪಿ ಒ ಎಸ್. ಸೊ ಪಿ ಒ ಎಸ್ ಎಸ್ ಒ ಪಿ ಹೇಗೆ ಬರ್ಕೋತೀರಾ, ಪಿ ಒ ಎಸ್ ಅಲ್ಲೂ ಅದೇ ರೀತಿ ಬರ್ಕೋಬೇಕು, ಬಟ್ ನೀವು ಇಲ್ಲಿ ಝೀರೋಸ್ನ ಗ್ರೂಪ್ ಮಾಡ್ಕೋಬೇಕು. ಸೊ ಇದು ಒಂದು 0 ಗ್ರೂಪ್, ಇದು ಒಂದು ಗ್ರೂಪ್. ಸೊ ನೆಕ್ಸ್ಟ್ ಈ 4ನೂ ಒಂದು ಗ್ರೂಪ್ ಆಗಬೇಕಾದ್ರೆ ಕನ್ಸಿಡರ್ ಮಾಡ್ಕೋಬೋದು, ಇಲ್ಲ ಹಾಗೆ ಬಿಡ್ತೀನಿ ಅಂದರೂ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಈ 2ರನ್ನೂ ಗ್ರೂಪ್ ಮಾಡ್ಕೋಬೇಕು. ನೆಕ್ಸ್ಟ್ ಈ 4 ಮತ್ತು ಈ 2ನೂ ಗ್ರೂಪ್ ಮಾಡ್ಕೋಬೇಕು. ಅಂದರೆ ಇವನ್ನ ಗ್ರೂಪ್ ಮಾಡ್ಕೋಬೇಕು, ಇವನ್ನ ಅಂದರೆ ನಿಮಗೆ ಎಷ್ಟು ಗ್ರೂಪ್ಸ್ ಆಗುತ್ತೋ ಅಷ್ಟು ಗ್ರೂಪ್ಸ್ನ ಗ್ರೂಪ್ ಆಗಿ ಮಾಡಿಕೊಂಡು ಝೀರೋಸ್ನ ನೆಕ್ಸ್ಟ್ ಅದನ್ನು ಒಂದು ಎಕ್ಸ್ಪ್ರೆಷನ್ಸ್ ಬರ್ಕೋಬೇಕು. ಫಾರ್ ಎಕ್ಸಾಂಪಲ್ ಈಗ ಇದಕ್ಕೇನಾದರೂ ಎ ಡಿ ಡ್ಯಾಶ್ ಪ್ಲಸ್ ಸಿ ಡ್ಯಾಶ್ ಡಿ ಡ್ಯಾಶ್ ಈ ರೀತಿ ಬಂತು ಅಂತ ಅಂದ್ಕೊಳ್ಳಿ. ಸೊ ಇದು ನಿಮ್ಮ ಎಸ್ ಒ ಪಿ ಈ ರೀತಿ ಇರುತ್ತೆ. ಸೊ ನೀವು ಇದನ್ನು ಪಿ ಒ ಎಸ್ಸಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ಇಲ್ಲಿ ಡಾಟ್ ಇರೋದನ್ನು ಪ್ಲಸ್ ಮಾಡ್ಕೋಬೇಕು. ಇಲ್ಲಿ ಏನಿದೆ, ನೆಗೆಷನ್ ಇಲ್ಲ. ಸೊ ಅದು ಎ ಡ್ಯಾಶ್ ಪ್ಲಸ್ ಡಿ, ಇಲ್ಲಿ ಪ್ಲಸ್ ಇರೋದ್ರಿಂದ ಇಂಟು ಸಿ ಡ್ಯಾಶ್ ಇರೋದ್ರಿಂದ ಅದು ಸಿ ಪ್ಲಸ್ ಡಿ ಡ್ಯಾಶ್ ಇರೋದ್ರಿಂದ ಅದು ಡಿ, ಈ ರೀತಿ ಬರೀಬೇಕು. ಸೊ ಇದನ್ನು ನೀವೇ ಒಂದು ಸರಿ ಸಾಲ್ವ್ ಮಾಡಿ ನೋಡಿ. ನಿಮಗೆ ಬಂದಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದಟ್ ನಾನು ನೆಕ್ಸ್ಟ್ ಇನ್ನೊಮ್ಮೆ ನಿಮಗೆ ಬೇಕಾದ್ರೆ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಹಾಗೆ ನಾನು ಅವಾಗೇ ಹೇಳಿದಂಗೆ ಕೆ ಮ್ಯಾಪಲ್ಲಿ ಯಾವ ರೀತಿ ಕ್ವೆಶನ್ಸ್ ಕೊಡ್ತಾರೆ ಅಂತ ನಾನು ಲಾಸ್ಟಿಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಕೆ ಮ್ಯಾಪಲ್ಲಿ ಯಾವ ರೀತಿ ಕ್ವೆಶನ್ಸ್ ಕೊಡ್ತಾರೆ ಅಂದರೆ, ಒಂದು 3 ವೇರಿಯೇಬಲ್ ಇಲ್ಲ 4 ವೇರಿಯೇಬಲ್ ಕೆ ಮ್ಯಾಪ್ ಕೊಡ್ತಾರೆ. ಕೆ ಮ್ಯಾಪ್ ಜೊತೆಗೆ ಡೋಂಟ್ ಕೇರ್ಸ್ನ ಕೊಡ್ತಾರೆ. ಅದು ಅಲ್ಲದೆ ಇದ್ದರೆ ಈಗ ನಿಮಗೆ ಪ್ರೈಮ್ ಮತ್ತು ಇಂಪ್ಲಿಕೆಂಟ್ಸ್ ಮತ್ತು ಎಸೆನ್ಷಿಯಲ್ ಪ್ರೈಮ್ ಇಂಪ್ಲಿಕೆಂಟ್ಸ್ ಅಂತ ಇದೆ. ಸೊ ಅವನ್ನ ಕೊಡ್ತಾರೆ. ಇಲ್ಲಾಂದರೆ ಎಸ್ ಒ ಪಿ ಮತ್ತು ಪಿ ಒ ಎಸ್ ಇಷ್ಟು.
ಇಷ್ಟು ನಿಮಗೆ ಬರುತ್ತೆ ಅಂದರೆ ಖಂಡಿತವಾಗಿಯೂ 10 ಮಾರ್ಕ್ಸ್ ಬಂದೇ ಬರುತ್ತೆ. ಇನ್ 5 ಮಾರ್ಕ್ಸ್ ಸರ್ಕ್ಯೂಟ್ ಡಯಾಗ್ರಾಮಿಗೆ ಅಥವಾ NAND ಆರ್ NOR ಇಂಪ್ಲಿಮೆಂಟೇಷನ್ಗೆ, ಇನ್ 5 ಮಾರ್ಕ್ಸ್ ಯಾವುದೋ ಒಂದು ಥಿಯರಿ, ಇವತ್ತು ನೀವು ಏನೇನು ಓದಿದ್ದೀರಾ ಆ ಥಿಯರಿ ಕ್ವೆಶನ್ಸಲ್ಲೇ ಯಾವುದೋ ಒಂದು ಕೊಡ್ತಾರೆ. ಸೊ ನಿಮಗೆ ಇಷ್ಟು ಕ್ವೆಶನ್ಸ್ ನಿಮಗೆ ಪರ್ಫೆಕ್ಟಾಗಿ ಗೊತ್ತಿತ್ತು ಅಂದರೆ ಖಂಡಿತವಾಗಿಯೂ ನಿಮಗೆ ಮಾಡ್ಯೂಲ್ 1ನಲ್ಲಿ 20 ಮಾರ್ಕ್ಸ್ ಬಂದೇ ಬರುತ್ತೆ. ನೀವು ಇಷ್ಟೊತ್ತು ಈ ವಿಡಿಯೋ ನೋಡಿದ್ದೀರಾ ಅಂದರೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಿದ್ದೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಲಿ ಸಿಗೋಣ. ಬಾಯ್.